ಆತ್ಮೀಯರೇ, ನಿಮಗೆಲ್ಲ ನಮಸ್ಕಾರ. ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಮತ್ಸ್ಯ ವಿಜ್ಞಾನಿ, ನಮ್ಮ ಕನ್ನಡ ನಾಡಿನವರು. ಜೊತೆಗೆ ಕನ್ನಡಕ್ಕಾಗಿ ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಜೊತೆಗೆ ಈ ಒಂದು ಸಂದರ್ಶನ ಮಾಡೋದಕ್ಕೆ ನಮ್ಮ ಜೊತೆಗೆ ಪ್ರೀತಿಯ ಸಹೋದರಿ ರೂಪಾ ಸತೀಶ್ ಸಹಿತ ನಮ್ಮ ಜೊತೆ ಇದು ಮಾಡ್ತಾಯಿದ್ದಾರೆ. ಬನ್ನಿ ನಮ್ಮ ಪಯಣವನ್ನು ಪ್ರಾರಂಭಿಸೋಣ. ನಮ್ಮ ಪಯಣದಲ್ಲಿ ನೀವು ಸಹಿತ ಸಹ ಪ್ರಯಾಣಿಕರಾಗಿ ಅಂತೇಳಿ ನಿಮ್ಮನ್ನು ಕೋರ್ಕೊಳ್ತೀವಿ. ಬನ್ನಿ, ನಮಸ್ಕಾರ. ನಮಸ್ಕಾರ, ನಾನು ರೂಪಾ ಸತೀಶ್. ಇವತ್ತಿನ ದಿನ ನಾವು ಆಜಾದ್ ಭಾಯ್ ಜೊತೆ ಇದ್ದೀವಿ. ನನ್ನ ಪ್ರಿವಿಲೇಜ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಜಾದ್ ಅವ್ರನ್ನ ನಾವು ಎಲ್ಲರೂ ತುಂಬ ಪ್ರೀತಿಯಿಂದ ಆಜಾದ್ ಭಾಯ್ ಅಂತಲೇ ಕರಿತೀವಿ. ಕುವೇತಿಂದ ಬಂದಿದ್ದಾರೆ. ನಮ್ಮೆಲ್ಲರಿಗೋಸ್ಕರ ಈ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಕೆಲವೊಂದು ಪ್ರಶ್ನೆ ಕೇಳುವಂಥ ಒಂದು ಸದಾವಕಾಶ ನನಗೆ ಬಾಲು ಸರ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಮ್ಮೆಲ್ಲರ ಮುಂದೆ ಆಜಾದ್ ಸರ್. ಆಜಾದ್ ಸರ್, ನಮಸ್ಕಾರ. ನಮಸ್ಕಾರ. ತುಂಬಾ ಫಾರ್ಮಲ್ ಆಯ್ತು. ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರಿ ಬೆಂಗಳೂರಿಗೆ? ನಾನು 16ನೇ ತಾರೀಕು ಬಂದೆ. ಸೊ ಈ ಸಲ ಬಂದಿದ್ದು ಎಷ್ಟು ಅವಧಿಗೆ? ಇದು ಸುಮಾರು ಒಂದು 20 ದಿನಕ್ಕೆ. 20 ದಿನಕ್ಕೆ. ಸರಿ ಸರ್. ಸೊ ಬಂದ ತಕ್ಷಣ ನೀವು ಫಸ್ಟ್ ಬೆಂಗಳೂರಿಗೆ ಬಂದ ತಕ್ಷಣ ಏನ್ ಅನ್ಸುತ್ತೆ ನಿಮ್ಗೆ? ಒಂಥರ ಮನೆಗೆ ಬಂದಾಗ ಅನ್ಸುತ್ತೆ. ಎಲ್ಲೋ ಹೋಗಿ ಮತ್ತೆ ಮನೆಗೆ ಬಂದಾಗ ಅನ್ಸುತ್ತೆ. ಓಕೆ. ನಾವು ಎಲ್ಲೇ ಇದ್ರೂ, ಯಾರದೇ ಮನೆಯಲ್ಲಿ ಇದ್ರೂ ನಮ್ಮ ಮನೇಲಿ ಇದ್ದ ಹಾಗೆ ನಮ್ಗೆ ಅನ್ಸೋದಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದು ಒಂಥರ ಮನೆಗೆ ಬಂದ ಹಾಗೆ. ಸರ್, ನಮ್ಮ ಪರಿಚಯ ಆಗಿದ್ದು ಒಂದು ಸಾಹಿತ್ಯದ ಪ್ರಪಂಚದ ಮೂಲಕನೇ. ಪದಾರ್ಥ ಚಿಂತಾಮಣಿ ಆಗಿರ್ಬೋದು, ಕನ್ನಡ ಕವಿತೆ ಕಥನ ಬಳಗ ಆಗಿರ್ಬೋದು, ಸ್ನೇಹಲೋಕದ ಒಂದು ಸ್ನೇಹದೊಂದು ವಾತಾವರಣ ಆಗಿರ್ಬೋದು. ಸೊ ಇದೆಲ್ಲದರ ಮಧ್ಯೆ ನೀವು ಒಂದು ಕವಿ ಅಂತ ನಮ್ಮೆಲ್ಲರಿಗೂ ತೋರ್ಪಡಿದಾಗ ನಿಮ್ಗೆ ಕವಿಯಾಗಿ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಇದು ನನ್ನ ಹುಟ್ಟು ಊರಿಂದ ಅಂದ್ಕೋಬಹುದು. ಯಾಕಂದ್ರೆ ಹುಟ್ಟೂರಲ್ಲಿ ಬಜ್ಜಣ್ಣನವರು ಅಂತ ಒಬ್ಬರು ಇದ್ರು. ರಾಜ್ಕುಮಾರ್ ಅವರ ಕಾಲದವರು. ಅವ್ರ ಜೊತೆ ಎಲ್ಲ, ರಾಜೇಶ್ ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು. ಅವ್ರ ನಾಟಕಗಳು ತುಂಬ ಮಾಡ್ತಿದ್ರು. ನನಗೆ ಶಾಲಾ ಸಮಯದಿಂದಲೇ ಗುರುತಿಸಿ ನಾಟಕಗಳಲ್ಲಿ ಭಾಗವಹಿಸೋದಕ್ಕೆ ಅದನ್ನೆಲ್ಲ ಅವರು ಪ್ರೋತ್ಸಾಹ ನೀಡ್ತಿದ್ರು. ಸೊ ಹಾಗಾಗಿ ಊರಲ್ಲಿ ನಮ್ಮದು 3-4 ಕುಟುಂಬಗಳು ಅಷ್ಟೇ ಮುಸ್ಲಿಂ ಕುಟುಂಬಗಳು. ಮಿಕ್ಕ ಸುಮಾರು 200-250 ಕುಟುಂಬಗಳೆಲ್ಲ ನಮ್ಮ ಸ್ನೇಹಿತರು. ಸೊ ಹಾಗಾಗಿ ಕನ್ನಡದ ವಾತಾವರಣ ಬೆಳೆಯೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಯಿತು. ನಿಮ್ಮ ನೆನಪಿಗೆ ಬರುವಂತ ಮೊದಲ ಕವಿತೆ ಯಾವುದು ಸರ್? ಅಂದ್ರೆ ಯಾವಾಗ ಬರೆದಿದ್ದು? ಯಾವ ಏಜ್ ಅಲ್ಲಿ? ನಾನು GKVKಯಲ್ಲಿ 1977-78 ಆಗ ಮೊದಲ ಕವಿತೆ ಬರೆದೆ. ಧರೆಯ ಅದೃಷ್ಟ ನಿರ್ದಿಷ್ಟಗೊಂಡಂತೆ ಅಂತ. ಅಂದರೆ ಆಗ ಸುಮಾರು ಈ ಥರದ್ದನ್ನೇ ಈ ಲೈಂಗಿಕ ಕಿರುಕುಳಗಳು, ಅತ್ಯಾಚಾರಗಳು ಅದೆಲ್ಲ ಇತ್ತು. ಅದರಲ್ಲಿ ನಾನು ಈ ದುಶ್ಯಾಸನನ ಪಾತ್ರವನ್ನು ತೆಗೆದುಕೊಂಡು, ನಾನು ಯಾವ ಕಾಲದಲ್ಲಿದ್ದರೂ ಇದೊಂದು ಪಾತ್ರ ಒಂದು ಇರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಬರೆದಿದ್ದೆ. ಸೊ ಅದು ಮೊದಲ ನನ್ನ ಕವನ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟೇ ಮೊದಲ ಕವನ ಆದ್ರೂ ಸಹ, ಅಥವಾ ಮೊದಲ ಕವಿತೆ ಆದ್ರೂ ಸಹ, ಒಂದು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ ಸರ್. ಸೊ ಯೂಶಲಿ ನಾವೆಲ್ಲ ನಮ್ಮ ಮೊದಲ ಕವಿತೆ ಕವನ ಅಂತ ಹೇಳಿದ್ರೆ ಒಂದು ಪ್ರೇಮ ಕವಿತೆ ಆಗಿರುತ್ತೆ, ಇಲ್ಲ ಯಾವುದೋ ಒಂದು ಪರಿಸರದ ಬಗ್ಗೆ ನಾವು ಬರ್ಕೊಂಡಿರ್ತೇವೆ. ಬಟ್ ಇಂಥ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ನ ನೀವು ಒಂದು ಕವಿತೆ ಮೂಲಕ ಕೊಡ್ಬೇಕು ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಿದೆ? ಆಗಿನ ವಾತಾವರಣ ಬಹುಶಃ ಆಗಿತ್ತು. ಸುಮಾರು ಇದೇ ವಾರ್ತೆಗಳು ಇದನ್ನೆಲ್ಲ ನೋಡಿ ಒಂಥರ ಮನಸ್ಸಿಗೆ ಒಂಥರ ಕಲ್ಕೋವಂಥ ಒಂದು ವಾತಾವರಣ. ಸೊ ಹಾಗಾಗಿ ತಕ್ಷಣ ಹೊಳೆದದ್ದು ಈ ಒಂದು ವಿಷಯ. ಅದನ್ನ ಎಲ್ಲಿ ನೀವು ಪಬ್ಲಿಷ್ ಮಾಡಿಸಿದ್ರಿ? ಅಂದ್ರೆ ಅದನ್ನ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾ ಅಂತ ಇರ್ಲಿಲ್ಲ. ಹೌದು, ಅದು GKVKಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಪತ್ರಿಕೆ ಇತ್ತು, ಗುಲ್ಮೊಹರ್ ಅಕ್ಷರಗಳಾದಾಗ ಅಂತ. ಸೊ ಬಾಲಕೃಷ್ಣ ಅಂತ ಒಬ್ರು ಇದ್ರು. ಅವರು GKVKಯಲ್ಲಿ ಕನ್ನಡ ಅಧ್ಯಯನ ವಿಭಾಗದ ಪ್ರೊಫೆಸರ್. ಅವರು ನನಗಿಂತ 1 ವರ್ಷ ಜೂನಿಯರ್ ಅಷ್ಟೇ.
ಅವರು ಅದನ್ನು ಸಂಪಾದಿಸಿದ್ದು, ಅದರಲ್ಲಿ ಪ್ರಕಟ ಆಯಿತು ಇದರಲ್ಲಿ. ಪ್ರತಿಕ್ರಿಯೆ ಹೇಗಿತ್ತು ಸರ್? ಮೊದಲ ಕವಿತೆ ಅಲ್ವಾ? ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಕಾಲೇಜಿನ ನಮ್ಮ ಸ್ನೇಹಿತರೆಲ್ಲಾನು ನೀನು ಹೀಗೂ ಬರೀತೀಯ ಅನ್ನೋ ಒಂದು ಇದು ಒಂಥರ ಚೆನ್ನಾಗಿತ್ತು. ಅದು ಆ ಜಾನರ್ ಬಿಟ್ರೆ, ಅಂದ್ರೆ ಅದು ಮೊದಲ ಕವಿತೆ ಬಿಟ್ಟು ಮುಂದಿನ ಜಾನರ್ ಅಂದ್ರೆ ಪ್ರೇಮ ಕವಿತೆಗಳ ಬಗ್ಗೆ ನಿಮ್ಮ ಡೈವರ್ಷನ್ ಆಯ್ತಾ ಅಂತ? ಹಾಗೇನಿಲ್ಲ, ಅದು ವಯಸ್ಸಿನ ಓಘ ಅನ್ಬೋದು, ಆ ಥರ ಆಗಿರಬಹುದು. ಮತ್ತು ನನಗೆ ವಿಜ್ಞಾನದ್ದು ತುಂಬ ಇದಿತ್ತು. ಸೊ ಹಾಗಾಗಿ ಕಸ್ತೂರಿಯಲ್ಲಿ ಸುಮಾರು ಲೇಖನಗಳನ್ನು ಬರೆದಿದ್ದೀನಿ ವಿಜ್ಞಾನದ ಬಗ್ಗೆ. ಅದರಲ್ಲೂ ಇವರು ನಮ್ಮ ರವಿ ಬೆಳಗೆಯವರು ಇದರಲ್ಲಿ ಕಸ್ತೂರಿಯಲ್ಲಿ ಉಪಸಂಪಾದಕರಾಗಿದ್ದರು. ಆ ಸಮಯದಿಂದ ನಾನು ಬರೀತಿದ್ದೆ. ಅದು ನಾನು ಮಣಿಪುರದಲ್ಲಿದ್ದಾಗ ಇದೊಂದು ವಿಷಯದಲ್ಲಿ ನಾನು ತೊಡಗಿಸ್ಕೊಂಡೆ. ಯಾಕಂದರೆ ಬೇರೆ ಕವನ ಕವಿತೆಗೆ ಅಲ್ಲಿ ಅಂತಹ ವಾತಾವರಣ ಇರಲಿಲ್ಲ. ಸೊ ಹಾಗಾಗಿ ವಿಜ್ಞಾನದ ಬಗ್ಗೆ ಬರೆಯೋದು ಅದನ್ನು ನಾನು ಮಾಡ್ತಿದ್ದೆ. ಆನಂತರ ಮದ್ರಾಸ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಕವನ ಕವಿತೆ ನಾಟಕಗಳ ಬಗ್ಗೆ ಅದೊಂದು ಸ್ವಲ್ಪ ಒಲವು ಹೆಚ್ಚಾಯಿತು. ಸರ್, ನೀವು ಸುಮಾರು ಹೈಕುಗಳು ಬರೀತಾ ಇದ್ರಿ. ಈಗ ನೀವು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಯಾವ ರೀತಿ ಬರೆಯೋದನ್ನ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ತಗೊಂಡ್ರಿ? ಅಂದ್ರೆ ಸಣ್ಣದಾಗಿ 4 ಸಾಲುಗಳಲ್ಲಿ 5 ಸಾಲುಗಳಲ್ಲಿ ನಿಮ್ದೇ ಅಕ್ಷರಗಳಲ್ಲಿ ಬರೀತಾ ಇದ್ರಿ. ಸೊ ಅದು ಹೇಗೆ ಸಾಧ್ಯ ಆಯ್ತು? ಅದಕ್ಕೆ ಮೂಲ ಕಾರಣ ನಿಮ್ಮ ತ್ರಿಕೆ ಸಮೂಹನೇ. ಯಾಕೆಂದ್ರೆ ತ್ರಿಕೆ ಸಮೂಹದಲ್ಲಿ ಹೈಕುಗಳ ಬಗ್ಗೆ ಕೆಲವರು ಬರೀತಿದ್ರು. ಅದು 4 ಸಾಲುಗಳನ್ನ ಅಥವಾ 3 ಸಾಲುಗಳನ್ನ ಅದನ್ನ ಮುರಿದು 3 ಸಾಲು ಮಾಡಿ ಹೈಕು ಅಂದ್ರೆ 5, 7, 5 ಬರಬೇಕು. ಸೊ ಅದನ್ನು ಮುರಿದು ಮಾಡೋದ್ರಿಂದ ಅದು ಹೈಕು ಆಗೋದಿಲ್ಲ. ಯಾಕಂದ್ರೆ ಮೊದಲು ಮತ್ತು ಎರಡನೇ ಸಾಲುಗಳು ಒಂದಕ್ಕೊಂದು ಒಂದೊಂದೇ ಓದಿದಾಗ ಸಂಬಂಧ ಇಲ್ಲ ಏನೋ ಅನ್ಸುತ್ತೆ. ಆದರೆ 3ನೇ ಸಾಲು ಓದಿದಾಗ ತಕ್ಷಣ 3ಕ್ಕೂ ಸಂಬಂಧ ಮೂಡಿ ಬರ್ತದೆ. ಸೊ ಅದೊಂದು ಒಂದು ರೀತಿಯ ಕನ್ನಡದಲ್ಲಿ ಹೇಗೆ ಅದನ್ನು ಇದು ಮಾಡಬೇಕು ಗೊತ್ತಿಲ್ಲ. ಯಾಕಂದರೆ ಜಾಪನೀಸ್ ಮೂಲ ಅದನ್ನು. ಆನಂತರ ಇಂಗ್ಲೀಷ್ನಲ್ಲಿ ಅದನ್ನು ತೊಗೊಂಡ್ಬಂದರು. ಇಂಗ್ಲೀಷ್ನಲ್ಲಿ ಕಾನ್ಸೋನೆಂಟ್ಸ್ ಅಂತ ಮಾಡಿದ್ರು. ಆ ಥರ ಮಾಡಿ ಅದನ್ನು ಇದು ಮಾಡಿದ್ರು. ಬಟ್ ಕನ್ನಡದಲ್ಲಿ ಪದ ಅಕ್ಷರಗಳನ್ನು ಇದು ಮಾಡಿ 5, 7, 5 ಆ ರೂಪದಲ್ಲಿ ಅದನ್ನು ತೊಗೊಂಡು ಬಂದರು. ಸೊ ಹಾಗಾಗಿ ಅದನ್ನು ಬರೀಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗತ್ತೆ. ಮೊದಲ 2 ಸಾಲುಗಳನ್ನು ಬರೆದಾಗ 5, 7 ಸಾಲು ಬರೆದಾಗ ಮೊದಲನೇ ಸಾಲು ಓದಿದ ಮೇಲೆ 2ನೇ ಸಾಲು ಇದಕ್ಕೂ ಸಂಬಂಧ ಇಲ್ಲಲ್ಲ ಅಂತ ಒಂದು ಬರುತ್ತೆ. ಮತ್ತು 3ನೇ ಸಾಲು ಓದಿದ ತಕ್ಷಣ 2ಕ್ಕೂ ಸಂಬಂಧ ಮೂಡಿ ಬರುತ್ತೆ. ಹಾಗೆ. ಹಾ ಸರ್, ಅದು ನೀವು ಬರೆದಿದ್ದು ಬಹಳ ಜನ ಅದನ್ನ ಮೆಚ್ಕೊಂಡಿದ್ದಿದೆ. ಅಂಡ್ ಹಾಯ್ಕುಗಳ ಬಗ್ಗೆ ಸುಮಾರು ಜನಕ್ಕೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ರಿ ನೀವು ಆ ಟೈಮಲ್ಲಿ. ನೆನಪಿದೆ ನಂಗೆ ಅದು ಬಹಳ. ಮತ್ತೆ ನೀವು ಬರೆಯೋ ಕೆಲವೊಂದು ಸಾಲುಗಳಲ್ಲಿ ಒಂದು ನಾಟಿನೆಸ್ ಇರುತ್ತೆ, ಸಣ್ಣ ತರಲೆತನ ಅಂತ ಹೇಳ್ಬೋದು. ಅದು ಹೇಗೆ ನಿಮ್ಮ ಬಾಲ್ಯ ಹೇಗಿತ್ತು? ಅಥವಾ ನೀವು ಹೀಗೆ ಇದ್ರ ಈ ನಾಟಿನೆಸ್ ಅಲ್ಲೇ ನಿಮ್ ಕಾಲೇಜ್? ಹೌದು, ಬಾಲ್ಯದಿಂದಲೂ ಹಾಗೆ ಇತ್ತು. ಕಾಲೇಜು ವಾತಾವರಣನೂ ಹಾಗೆ ಇತ್ತು. ಕಾಲೇಜಿನಲ್ಲಿ ನಮಗೆ ಮಂಗಳೂರಿನಲ್ಲಿ ಮೀನುಗಾರಿಕೆ ಕಾಲೇಜು, ಅದರಲ್ಲಿ ನಾನು ಪದವಿ ಮಾಡಿದ್ದು. ನನ್ನದು 7ನೇ ಬ್ಯಾಚು. ಆವರೆಗೂ ಒಂದೇ ಒಂದು ಹುಡುಗಿ ಇದ್ದಿದ್ದು. 7 ಬ್ಯಾಚ್ಗಳವರೆಗೂ ಒಂದೇ ಒಂದು. ಬಟ್ ನಮ್ಮ ಬ್ಯಾಚಲ್ಲಿ ಯಾರೂ ಇಲ್ಲ, ನಮ್ಮ ಹಿಂದಿನ ಬ್ಯಾಚಲ್ಲೂ ಯಾರೂ ಇಲ್ಲ, ನಮ್ಮ ಮುಂದಿನ ಬ್ಯಾಚ್ಗಳಲ್ಲೂ ಯಾರೂ ಇಲ್ಲ. ಸೊ ಹಾಗಾಗಿ ಹುಡುಗಿರೇ ಇಲ್ಲದ ಕಾಲೇಜಲ್ಲಿ ಓದಿ ಅದೊಂಥರ ನಾಟಿನೆಸ್ ಸ್ವಾಭಾವಿಕವಾಗಿ ಬಂತು ಅಂತ ಕಾಣುತ್ತೆ. ಅಜರ್ ಭಾಯ್, ನಮ್ಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತದೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ನಮ್ಗೆಲ್ಲರಿಗೂ. ಬಟ್ ಇದಲ್ಲದೆ ಬರವಣಿಗೆ ಅಲ್ಲದೆ ನಿಮ್ಮ ಬೇರೆ ಹವ್ಯಾಸಗಳಿಗೆ? ಬರವಣಿಗೆ ಅಲ್ಲದೆ ನಟನೆ ಒಂದು ಸ್ವಲ್ಪ ಅಭ್ಯಾಸ ಇದೆ ನನಗೆ. ನಾನು ಸುಮಾರು 1981, 82 ಆ ಸಾಲಿನಲ್ಲಿ BFSC ಮುಗಿಸಿ MFSC ಹೋಗೋಕ್ಕೆ ಮುಂಚೆ ಒಂದು 3-4 ತಿಂಗಳ ಸಮಯ ಸಿಕ್ತು. ಆಗ ನಮ್ಮೂರಿನಲ್ಲಿ ಬಜ್ಜಣ್ಣವರು ಅಂತಿದ್ರು. ಅವರು ಚಂದ್ರಹಾಸ ನಾಟಕ ಮಾಡಬೇಕು ಅಂತ ಇದು ಮಾಡಿದ್ರು. ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಹಾಯ ಮಾಡಿದ್ರು. ಸೊ ಅದರಲ್ಲಿ ಚಂದ್ರಹಾಸನ ಇದರಲ್ಲಿ ದುಷ್ಟಬುದ್ಧಿ ಮಗನ ಪಾತ್ರ ಮಾಡಿದೆ ನಾನು. ಸುಮಾರು 7-8 ಕಡೆ ನಾವು ಪ್ರದರ್ಶನ ನೀಡಿದ್ವಿ. ಅದಾದ ನಂತರ ಮಂಡ್ಯಕ್ಕೆ ಹೋದೆ ನಾನು. ಮಂಡ್ಯದಲ್ಲಿ BC ಫಾರಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನಾನು ಸಂಶೋಧನಾ ಸಹಾಯಕನಾಗಿದ್ದೆ. ಆಗ ಅಂಗಿ ಬಟ್ಟೆ ಅಂತ ಒಂದು ನಾಟಕ, ಅದು ಒಂಥರ ಸಾಮಾಜಿಕ ಕಳಕಳಿ ಇರುವಂಥ ನಾಟಕ. ಒಬ್ಬ ಕೂಲಿ ಆಳು ಹೇಗಿರ್ತಾನೆ, ಅವನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇತ್ತು. ಸೊ ಅಲ್ಲಿ ಆ ನಾಟಕವನ್ನು ಮಂಡ್ಯದಲ್ಲಿ ಪ್ರದರ್ಶನ ಮಾಡಿದ್ವಿ. ಅದು ಮಂಡ್ಯದಲ್ಲಿ ಪ್ರದರ್ಶನ ಮಾಡಿದಾಗ ನಮ್ಮ ಅನಂತಮೂರ್ತಿಯವರು ಅದರಲ್ಲಿ ಇದಾಗಿದ್ರು, ಇದು ಜಡ್ಜ್ ಆಗಿದ್ರು.
ಸೊ ಅವರು ನಾಟಕ ನೋಡಿ ತುಂಬ ಪ್ರಭಾವಿತರಾದರು. ಅವರು ದಸರಾ ಸಾಂಸ್ಕೃತಿಕ ಮೇಳದಲ್ಲಿ ನಾಟಕವನ್ನು ಪ್ರದರ್ಶಿಸಬೇಕು ನೀವು ಅಂತ ನಮಗೆ 3,000 ರೂಪಾಯಿ ಆಗ ನಮ್ಮ ತಂಡಕ್ಕೆ 3,000 ರೂಪಾಯಿ ಕೊಟ್ಟು ನಮ್ಮನ್ನು ಕರೆಸಿದ್ರು. ಸೊ ಅಲ್ಲಿ ಆ ಥರ ನಾನು ನಾಟಕಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭಿಸಿದೆ. ಸರಿ, ಇವಾಗ ವೆರಿ ನೈಸ್ ಟು ನೋ ದಟ್ ಆಕ್ಚುಲಿ ನೀವು ಕುವೈತಲ್ಲಿ ಇರ್ತೀರಾ, ಅಡುಗೆ ಏನಾದರೂ ಮಾಡ್ಕೊಳ್ತೀರಾ, ಹೇಗೆ ಅದು ಅದ್ರ ಬಗ್ಗೆ ಹೇಳಿಲ್ಲ ನೀವು? ಹಾಂ, ಅಡುಗೆ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸರ್ತಿ ಅನಿವಾರ್ಯ ಕಾರಣಗಳಿಂದಾಗಿ. ಅದರಲ್ಲೂ ಮನೆಯವರು ಊರ ಕಡೆ ಬಂದಾಗ ಅಲ್ಲಿ ನಾವು ಒಬ್ಬರೇ ಇರ್ತೀವಿ. ಸೊ ಹಾಗಾಗಿ ಹೋಟೆಲ್ನಲ್ಲಿ ತಿನ್ನುವುದಷ್ಟು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಅಡುಗೆ ಮಾಡ್ಕೊಳ್ಳೋದು ನಡೀತಾ ಇರುತ್ತೆ. ಹಾಗೆ ಪ್ರಯೋಗಗಳು ಅದರಲ್ಲೇ, ಯಾಕಂದ್ರೆ ನಾನು ಸಂಶೋಧನೆಯಲ್ಲಿ ಇರೋದ್ರಿಂದ ಪ್ರಯೋಗಗಳು ಮಾಡ್ತಿರ್ತೇನೆ. ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ ಸರ್. ನಿಮ್ಮ ಸಂಶೋಧನೆಯಲ್ಲಿ ಬಹಳ ಚೆನ್ನಾಗಿ ತಯಾರಾದಂತ ಅಡಿಗೆ ಯಾವುದು? ನಾನು ಬಿರಿಯಾನಿ ಒಂದು ಸ್ವಲ್ಪ ಮಾಡೋದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡೆ ಅಂತ ಹೇಳ್ಬೋದು. ಕಾಫಿ ಮಾಡ್ಕೊಳ್ತೀರಾ ಸರ್? ಅದು ಹೇಗೆ ಕಾಫಿ ಮಾಡ್ಕೊಳ್ತೀರಾ? ಹಾಂ, ಕಾಫಿ ಅಂದರೆ ಇದೆ, ಇನ್ಸ್ಟೆಂಟ್ ಕಾಫಿ, ನೆಸ್ಕೆಫೆ. ಬಿರಿಯಾನಿ ಅಲ್ಲದೆ ಮತ್ತೇನು ಮಾಡೋಕ್ಕಾಗುತ್ತೆ ಸರ್? ಬೇರೆ ಎಲ್ಲ ಬೇರೆ ಇದು ತಿಂಡಿಗಳೆಲ್ಲ ಮಾಡ್ತೀನಿ. ಲೈಕ್ ಮಶ್ರೂಮ್ ಫ್ರೈ, ಮಶ್ರೂಮ್ ಕರಿ, ಇದು ಕಾಲ್ ಸೂಪ್ ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿ ಮಾಡ್ತೀನಿ. ನೀವು ಅದನ್ನ ಮಾಡ್ಕೊಂಡು ನೀವು ತಿಂದಿದ್ದುಂಟು, ನೀವು ಮಾಡಿ ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ಮನೆಯವರು ತಿಂದಿದ್ದಾರೆ. ನನ್ನ ಮಗಳಿಗೆ ತುಂಬಾ ಇಷ್ಟ. ನನ್ನ ಮಗಳಿಗೆ ಮುದ್ದೆ ತುಂಬಾ ಇಷ್ಟ. ನಾನು ಮಿಸ್ಸಸ್ ಮಾಡೋದು ಮುದ್ದೆ ಸರಿ ಹೋಗಲ್ಲ ಅವಳಿಗೆ, ಸೊ ನಾನು ಮಾಡ್ತೇನೆ ಮುದ್ದೆ ಮಾಡ್ತೀನಿ ಚೆನ್ನಾಗಿ. ಅಂದ್ರೆ ಒಂದು ಎಕ್ಸ್ಪರ್ಟ್ ಕುಕ್ ಅಂತಾನೆ. ಹಾಗಾಗಿ ಅದರ ಜೊತೆಗೆ ಈ ಬೆಳಗ್ಗೆ ತಿಂಡಿಗಳು ಉಪ್ಪಿಟ್ಟು ಮತ್ತೆ ಉತ್ತಪ್ಪಂ ಅವೆಲ್ಲಾನು. ಎನಿ ಟೈಮ್ ನಿಮ್ದು ಲವ್ ಲೈಫ್ ಬಗ್ಗೆ? ಲವ್ ಅಂತ ಏನಿಲ್ಲ, ಕ್ರಶ್ಗಳು ಅಂತ ಹೇಳ್ತಾರಲ್ಲ, ಅದು ಮೊದಲಿನಿಂದ ಇರುತ್ತೆ. ಕ್ರಶ್ಗಳು ಅಂತ ಹೇಳ್ತಾರಲ್ಲ, ಅದು ಗಂಡು ಮಕ್ಕಳಿಗೆ ಕ್ರಶ್ಗಳು ಶಾಲಾ ದಿನಗಳಿಂದಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಒಂಥರ ಬಾಲಿಶ ಕ್ರಶ್ ಅಂತ ಹೇಳ್ಬೋದು ಅದನ್ನೆಲ್ಲ. ಸೊ ಹಾಗೆಲ್ಲ ನಡೆದಿದೆ. ಬಟ್ ಅದಾದಮೇಲೆ ಕಾಲೇಜ್ ದಿನಗಳಲ್ಲಂತೂ ನಾನು ಹೇಳಿದ್ನಲ್ಲ ಮುಂಚೆನೆ, ಕಾಲೇಜ್ ದಿನಗಳಲ್ಲಿ ನಮಗೆ ಕಾಲೇಜಿನಲ್ಲಿ ಹುಡುಗಿರೇ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹೋಗ್ತಿತ್ತು. ಹಾಗಾಗಿ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಅಭಿನಾ ಮೇಡಮ್ ಅವ್ರ ಜೊತೆ ನಿಮ್ದು ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಅದು ಯಾವ ಇಸ್ವಿಲ್ ಆಗಿದ್ದು? ನಾನು 86ರಲ್ಲಿ ಭಾರತೀಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯಿಂದ ವಿಜ್ಞಾನಿಯಾಗಿ ಆಯ್ಕೆ ಆದಮೇಲೆ ಮಣಿಪುರಕ್ಕೆ ಹೋದೆ. ಅದಕ್ಕೆ ಮುಂಚೆ ಮಂಡ್ಯದಲ್ಲಿದ್ದೆ. ಮಂಡ್ಯದಲ್ಲಿರ್ಬೇಕಾದ್ರೆ ನಮ್ಮ ತಂದೆಯವರಿಗೆ ಈ ಸಂಬಂಧ ಬಂತು. ಅವ್ರು ಹೇಳಿದ್ರು ಈ ಥರ ಬಂದಿದೆ ನೋಡು ಅಂತ. ನಾನು ಈ ಥರ ಹೋಗಬೇಕಾಗಿದೆ. ಸೊ ಆಮೇಲೆ ನನಗೊಂದು 2 ವರ್ಷ ಟೈಮ್ ಕೊಡಿ ಅಂತ. ನಮ್ಮ ತಂದೆಯವರು ಕೇಳಲಿಲ್ಲ. ನಿನಗೆ ಮಣಿಪುರಕ್ಕೆ ಹೋಗೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ, ಅದು ನಿನ್ನ ಮಾತು ಕೇಳಿದ್ದೀನಿ, ಈಗ ನೀನು ನನ್ನ ಮಾತು ಕೇಳಬೇಕು. ಆಯಿತು ಅಂತ ಒಪ್ಕೊಂಡೆ. ಸೊ ಹಾಗಾಗಿ ಅದೊಂದು ಡಿಸೈಡೆಡ್ ಫ್ಯಾಕ್ಟರ್ ಅದು. ಹಾಗೆ ಸರ್, ನೀವು ಜೋಡಿಯಾಗಿ ಮೊದಲನೇ ಮೂವಿ ನೋಡಿದ್ಯಾ? ನೆನಪಿದ್ಯಾ? ಮೊದಲನೇ ಮೂವಿ ಬಹುಶಃ ಗುರು ಅಂತ ಕಾಣುತ್ತೆ. ವಿಜಯಪುರದಲ್ಲಿ ತೆಲುಗು ಚಿತ್ರ ಅದು. ನಾಗೇಶ್ವರ ರಾವ್ ಮಗ ಮಾಡಿರೋ ಚಿತ್ರ. ನಾನು ಕರ್ಕೊಂಡೋದೆ 10 ನಿಮಿಷದಲ್ಲಿ ಅವಳು ನಿದ್ದೆ ಮಾಡಿದ್ಲು. ನೋಡೇ ಇಲ್ಲ ಅವಳು ಚಿತ್ರ. ಆಮೇಲೆ ನಾನು ಮಧ್ಯದಲ್ಲಿ ಎಬ್ಸಿ ಕರ್ಕೊಂಡು ಬಂದೆ ಮನೆಗೆ. ಡಿಫ್ರೆಂಟ್ ಅನುಭವ ಸರ್. ಆವರೆಗೆ ಅವ್ರ ಮನೆಯಲ್ಲಿ ಟಿವಿ ಇಲ್ಲ, ಅವ್ರ ಮನೆಯಲ್ಲಿ ರೇಡಿಯೋ ಮಾತ್ರ ಇತ್ತು. ಅವರಪ್ಪ SJP ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲ್ ಆಗಿದ್ರು, ಮತ್ತೆ ಟೆಕ್ನಿಕಲ್ ಎಜುಕೇಶನ್ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು. ತುಂಬಾನೇ ಸಂಪ್ರದಾಯಸ್ಥರು. ಸೊ ಹಾಗಾಗಿ ಮನೆಯಲ್ಲಿ ಈ ಥರದ್ದೇನೂ ಇಲ್ಲ. ಆಮೇಲೆ ಅಪ್ಪನ ಜೊತೆನೆ ಕಾಲೇಜ್ಗೆ ಹೋಗ್ತಿದ್ಲು. ಸೊ ಡಿಪ್ಲೊಮಾ ಮಾಡಿದ್ಲು, ಡಿಪ್ಲೊಮಾ ಇನ್ ಟೆಲಿಕಮ್ಯುನಿಕೇಶನ್. ಕಾಲೇಜ್ಗೆ ಅಪ್ಪನ ಜೊತೆ ಹೋಗೋದು, ಅಪ್ಪನ ಜೊತೆ ಮನೆಗೆ ಬರೋದು. ಸೊ ಹಾಗಾಗಿ ಅವಳಿಗೆ ಏನೇನೂ ಗೊತ್ತಿರಲಿಲ್ಲ. ಸರಿ, ಮತ್ತೆ ಈ ಮಾತು ಹೇಳಿ ಅವ್ರನ್ನ ಅವಾಗ ಚೇಡಿಸ್ತಿರ್ತೀರಾ ಅಂತ? ಹೌದು, ಹೇಳ್ತಿರ್ತೀನಿ ಆಗಾಗ. ನನ್ನ ಮಗಳು ಕೇಳ್ತಿರ್ತಾಳೆ, ಯಾವ ಮೊದಲ ಫಿಲಮ್ ನೋಡಿದ್ದು ನೀವು ಮಿಸಸ್ ಜೊತೆ ಅಂತ. ನಾನು ಹೇಳ್ತೀನಿ ಈ ಥರ ಹೋಗಿದ್ವಿ, ಮತ್ತೆ ನಿದ್ದೆ ಮಾಡಿದ್ಲು ಅವಳು ಅಂತ. ನಾನು ನಗ್ತಾಳೆ. ಆ ಥರದ್ದೆಲ್ಲ ನಡೀತಾ. ಈಗಲೂ ಅಷ್ಟೇ, ಹೆಚ್ಚಾಗಿ ಅವಳಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವಳಿಗೆ.
ಓಕೆ ಸರ್, ಈ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಕನ್ನಡದ ರತ್ನ ರಾಜ್ಕುಮಾರ್, ಡಾಕ್ಟರ್ ರಾಜ್. ಡಾಕ್ಟರ್ ರಾಜ್. ಈಗ ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ಪುನೀತ್ ತುಂಬಾನೇ ಇಷ್ಟ ಆಯ್ತು ಅವರ ಇದು. ನಾವು ಅವ್ರನ್ನ ಭೇಟಿ ಮಾಡೋ ಅವಕಾಶ ಎಲ್ಲ ಸಿಕ್ತು. ಕುವೈತಿಗೆ ಬಂದಿದ್ರು ಅವರು. ನನ್ನ ಜಲನಯನ ಮತ್ತೆ ಬಟಾಣಿ ಚಿಕ್ಕಿ ಇದನ್ನ ಕೊಟ್ಟೆ, ಮಾತಾಡಿದೆ. ಮಂಡ್ಯದಿಂದ ಬರಬೇಕಾದ್ರೆ ಬಿಡದಿ ಪಕ್ಕ ಪುನೀತ್ ಫಾರ್ಮ್ಸ್ ಅಂತ ಇತ್ತು ಮುಂಚೆ. ಸೊ ಅದನ್ನು ಹೋಗಿ ನೋಡುವಾಗಲೆಲ್ಲ ನನಗೆ ಪುನೀತ್ ಫಾರ್ಮ್ಸ್ ನೋಡುವಾಗೆಲ್ಲ ನಾನು ಮೀನುಗಾರಿಕೆಯಲ್ಲಿ ಇರೋದ್ರಿಂದ ಅವ್ರಿಗೊಂದು ಪತ್ರ ಬರೆದೆ. ಆಗ ಈ ಕಾಗದ ಇದು ಬರ್ತಿತ್ತು, ಪೋಸ್ಟ್ ಕಾರ್ಡಲ್ಲಿ ಪತ್ರ ಬರೆದೆ ನಾನು ರಾಜ್ಕುಮಾರ್ ಅವರಿಗೆ. ಈ ಥರ ನಾನು ಈ ಇದರಲ್ಲಿ ಇದ್ದೀನಿ, ನಿಮ್ಮ ಫಾರ್ಮ್ ನೋಡಿದೆ, ಇದರಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶಗಳಿದೆಯಾ, ಮೀನು ಸಾಕೋದಕ್ಕೆ ಅವಕಾಶ ಇದೆಯಾ ಅಂತ. ಉತ್ತರ ಬಂತು. ಸದ್ಯದಲ್ಲಿ ನಮ್ಮಲ್ಲಿ ಆ ಥರದ್ದು ಯಾವುದು ಇದಿಲ್ಲ. ಆ ಥರ ಏನಾದರೂ ಆದರೆ ನೋಡುವ. ಉತ್ತರ ಬಂತಲ್ಲ, ಉತ್ತರ ಬಂತು, ಅದೇ ದೊಡ್ಡ ವಿಷಯ. ಉತ್ತರ ಬಂತು. ಮುಂದೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ನಮ್ಮ ಬಾಲು ಸರ್ ಕೇಳ್ತಾರೆ. ಓವರ್ ಟು ಬಾಲು ಸರ್. ನಮಸ್ಕಾರ. ಈಗ ನಮ್ಮ ವಿಶ್ವವಿಖ್ಯಾತ ವಿಜ್ಞಾನಿ, ಮತ್ಸ್ಯ ವಿಜ್ಞಾನಿ ಅವ್ರನ್ನ ಭೇಟಿ ಮಾಡೋಂತ ಒಂದು ಸಮಯ ಬಂದಿದೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ಬಹುಶಃ ಸಹೋದರಿ ರೂಪಾ ಸತೀಶ್ ಅವರು ಸಾಕಷ್ಟು ತುಂಟ ಪ್ರಶ್ನೆಗಳನ್ನು ತಮ್ಮನ್ನ ಕೇಳಿದ್ದಾರೆ, ಸಾಕಷ್ಟು ಮಾಹಿತಿನೂ ತಗೊಂಡಿದ್ದೀರಾ. ಮುಂದುವರೆದ ಭಾಗ ನಾನು ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಎಲ್ಲರಿಗೂ ಗೊತ್ತು, ನಾನೇ ಆಗ್ಲಿ ನೀವೇ ಆಗ್ಲಿ ಪ್ರತಿಯೊಬ್ಬರೇ ಆಗ್ಲಿ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರ್ತಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಿಗೆ ನಿಮ್ಮಂತವ್ರ ಜೀವನ ಹಲವಾರು ರೀತಿ ಸ್ಫೂರ್ತಿ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಆ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳೋಕೆ ನಮ್ ಕೈಲಿ ಆಗಿರುತ್ತೆ. ಹಾಗಿರೋದ್ರಿಂದ ಅಂತಹ ಗ್ರಾಮೀಣ ವಿದ್ಯಾರ್ಥಿಗಳು ಹೀಗೂ ಬದುಕಬಹುದು ಅಥವಾ ಇಂತಹದ್ದು ಒಂದು ಕೋರ್ಸ್ಗಳಿದೆ ಅನ್ನೋದು ಒಂದು ಇದಕ್ಕೆ ತಾವು ಸ್ಪಷ್ಟ ಉದಾಹರಣೆ. ಎರಡನೇದೇನಂದ್ರೆ, ನೀವು ನಿಮ್ಮ ಪುಸ್ತಕ ಜಲನಯನ ಮೊದಲನೇ ಪುಸ್ತಕ, ಬಹುಶಃ ನಾನು ನೀವು ಪರಿಚಯ ಆಗಿದ್ದು ಇದೇ ಪುಸ್ತಕದ ಬಿಡುಗಡೆ ಸಮಯದಲ್ಲಿ. KR ಸಿದ್ದರಾಮಯ್ಯನವ್ರ ಬಗ್ಗೆ ತಮ್ಮ ಮೊದಲನೇ ಗುರುಗಳು ಅನ್ನೋದ್ರ ಬಗ್ಗೆ ಬರೀತೀರಾ. ಅವರ ಜೊತೆಗಿನ ನಿಮ್ಮ ಒಂದು ಗುರು ಶಿಷ್ಯ ಸಂಬಂಧ ಹೇಗೆ? ಸಿದ್ದರಾಮಯ್ಯನವರು KRS ಅಂತ ಕರಿತೀವಿ. ಅವರು ಬಹಳ ಬಹಳ ಸ್ಫುಟವಾಗಿ ಕನ್ನಡ ಮಾತಾಡೋದು. ಅವರು GSS ಅವರ ಶಿಷ್ಯರು. ಬಹಳ ಸ್ಫುಟವಾಗಿ ಕನ್ನಡ ಮಾತನಾಡೋದು. ಮತ್ತು ನನ್ನ ಬಗ್ಗೆ ಅವರಿಗೆ ಒಂದು ವಿಶೇಷ ಒಲವಿತ್ತು. ಯಾಕಂದರೆ 10ನೇ ತರಗತಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ನಾನೇ ತೆಗೆದಿದ್ದು ಕನ್ನಡದಲ್ಲಿ. ಸೊ ಅವರಿಗೆ ಅದೊಂದು ಅಭಿಮಾನ, ಆತ್ಮೀಯತೆ ಇತ್ತು. ಅವ್ರು ಪ್ರತಿಯೊಂದು ವಿಷಯದಲ್ಲಿ ನನಗೇನಾದರೂ ಒಂದು ವ್ಯಾಕರಣದಲ್ಲಾಗಲಿ ಅಥವಾ ಇನ್ನೊಂದರಲ್ಲಾಗಲಿ ಏನಾದರೂ ತೊಂದರೆ ಬಂದರೆ ತಕ್ಷಣ ನಿವಾರಿಸ್ತಿದ್ರು. ಹಾಗಾಗಿ ಒಂಥರ ನನ್ನ ಆತ್ಮೀಯ ಗುರುಗಳು ಅಂತ ಹೇಳ್ಬೋದು. ಹಾಗಿದ್ರೆ ಬಹುಶಃ ನಿಮಗೆ ಮೊದಲನೇ ಗುರುಗಳು, ತುಂಬಾ ಇಷ್ಟವಾದಂತ ಗುರುಗಳು ಸಿದ್ದರಾಮಯ್ಯ. ಸೊ ಅವರಿಗೆ ಇಲ್ಲಿಂದಲೇ ಒಂದು ನಮನಗಳು. ಇಂತಹ ಒಬ್ಬ ಶಿಷ್ಯರನ್ನ ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ಮಹನೀಯರುತ್ತಾರೆ. ಹಾಗೆ ಮುಂದುವರಿತಾ ಮತ್ಸ್ಯ ಬಗ್ಗೆ, ಮೀನುಗಳ ಬಗ್ಗೆ ತಾವು ಅಗಾಧವಾದ ಜ್ಞಾನವನ್ನ ಹೊಂದಿದ್ದೀರ. ಬಹುಶಃ ಈಗ ಹಾಲಿ ನೀವು ಮಾಡ್ತಾ ಇರೋ ಕೆಲಸನು ಸಾಲ್ಮಿಯಾ ವಿಶ್ವವಿದ್ಯಾನಿಲಯ ಕುವೈತಲ್ಲಿ ಮೀನುಗಳ ಬಗ್ಗೆನೇ ಅಧ್ಯಯನ ಮಾಡ್ತಾ ಇದ್ದೀರಾ. ಮೀನುಗಳ ಸಂತಾನೋತ್ಪತ್ತಿ ಬಗ್ಗೆ, ಮೀನುಗಳ ಜೀವನ ಹೇಗಿರುತ್ತೆ, ಸಮುದ್ರದಡಿಯಲ್ಲಿ ಮೀನುಗಳು ಯಾವ ಪ್ರಭೇದ ಇದೆ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದೀರಾ. ಇದು ನಮ್ಗಳಿಗೆ ಹೊಸ ವಿಷಯ. ಹಲವಾರು ಜನಗಳಿಗೆ ಈ ತರದ ಒಂದು ಕೋರ್ಸ್ ಇದೆ ಅಂತಾನೆ ಆಗ್ಲಿ, ಈ ತರದ ಒಬ್ಬ ವಿಜ್ಞಾನಿ ಇದಾರೆ ಅನ್ನೋದೇ. ನಮ್ಮ ವಿಜ್ಞಾನಿ ಇದ್ದರೆ ನಾವು ಸಾಮಾನ್ಯ ತಿಳ್ಕೊಳ್ಳೋದು ಮೈಕ್ರೋಸ್ಕೋಪ್ ಇಟ್ಕೊಂಡು ಯಾವ್ದೋ ಒಂದು ಜಿಲ್ಲೆನೋ ಏನೋ ಒಂದು ಡಿಸೆಕ್ಟ್ ಮಾಡ್ತಾ ಇರೋದು ಒಂದು ಕಲ್ಪನೆ ಬರುತ್ತೆ. ಬಿಟ್ರೆ ಮತ್ಸ್ಯೋದ್ಯಮಕ್ಕೂ ಒಬ್ರು ವಿಜ್ಞಾನಿ ಇದಾರೆ, ಅವ್ರ ಸಮುದ್ರದಿಂದ ಬರುವಂತ ಮೀನುಗಳ ಬಗ್ಗೆ ಇದೆ ಅಂತ ಹೇಳಿ ಒಂದು ಕಲ್ಪನೆ ಬಂದಿದೆ ನಿಮ್ಮಿಂದ. ಯಾಕಂದ್ರೆ ಅಲ್ಲಿವರೆಗೆ ನಾವು ಸಹಿತ ಕೇಳಿದ್ರಲ್ಲ. ಎಷ್ಟು ಪ್ರಭೇದಗಳು ತಾವು ಗಮನಿಸಿದ್ದೀರಾ? ಜೊತೆಗೆ ಈ ಒಂದು ಪ್ರೊಫೆಷನ್ಗೆ ಹೇಗೆ ಬಂದ್ರಿ? ಮೊದಲಿಗೆ ನಾನು PUC ಆದ ತಕ್ಷಣ ಎಂಜಿನಿಯರಿಂಗು, ಮೆಡಿಕಲ್ಲು ಆ ಒಂದು ಇದಿರುತ್ತೆ. ಆದರೆ ನನಗೆ ಬೇರೆ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಒಂದು ಇದಿತ್ತು. ನಮ್ಮೂರಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದಂಥ ಶಾಮಣ್ಣವರು ಅಂತ ನಮ್ಮೂರಿನವರೇ. ಅವರು ನಮ್ಮ ತಂದೆಯವ್ರಿಗೆ ಹೇಳಿದ್ರು, ನೋಡು ಮೀನುಗಾರಿಕೆ ಒಂದು ಹೊಸ ಕ್ಷೇತ್ರ, ನಿನ್ನ ಮಗನಿಗೆ ಅಲ್ಲಿ ಕಳಿಸು ಅಂತ ಹೇಳೋದು. ಸೊ ಅದನ್ನು ಒಂದು ನೆಲೆಯಾಗಿಟ್ಕೊಂಡು ನಮ್ಮ ತಂದೆಯವರು ಮತ್ತು ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದು ಅಲ್ಲಿ ಮೀನುಗಾರಿಕೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ಆನಂತರ ಮಂಗಳೂರಿನ ಅದು ಮೀನುಗಾರಿಕೆ ಕಾಲೇಜು ಮಂಗಳೂರಲ್ಲೇ ಇರುವುದು.
ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಆಗ ಇದ್ದದ್ದು ಒಂದೇ ಕೃಷಿ ವಿಶ್ವವಿದ್ಯಾನಿಲಯ. ಅದರ ಕಾಲೇಜುಗಳು ಬೆಂಗಳೂರು, ಧಾರವಾಡ, ರಾಯಚೂರು ಈ ಕಡೆ ಎಲ್ಲ ಇದ್ದವು. ಆನಂತರ ಮಂಗಳೂರಲ್ಲಿ ಮೀನುಗಾರಿಕೆ ಕಾಲೇಜು ಪ್ರಾರಂಭ ಆಯಿತು. ಹಾಗೆ ನಾವೀಗ ಕೆಲವೊಂದು ವಿಷಯ ಮಾತಾಡ್ತಾ ತಮ್ಮಲ್ಲಿ ಒಂದು ಇದು ಬಂತು, ಏನಂತ ಹೇಳಿದ್ರೆ VC ಫಾರಂ ಮಂಡ್ಯ, ಅದ್ರ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇತ್ತು. VC ಫಾರಂ ನಿಮಗೆ ಯಾವ ರೀತಿಯ ಕೊಡುಗೆನ ಕೊಡ್ತು? VC ಫಾರಂ ಒಂದು ಹಳೆಯ ಒಂದು ಸಂಶೋಧನಾ ಕೇಂದ್ರ. ಅದನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಒಂದು ಸಂಶೋಧನಾ ಕೇಂದ್ರವಾಗಿ ತೆಗೆದುಕೊಂಡು ಅಲ್ಲಿ ವಿವಿಧ ಬೆಳೆಗಳ ಬಗ್ಗೆ, ವಿವಿಧ ಪ್ರಾಣಿಗಳ ಬಗ್ಗೆ, ಅದರಲ್ಲೂ ಕುರಿ ಮತ್ತು ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಈ ಬಗ್ಗೆ ಎಲ್ಲ ಸಂಶೋಧನೆಗಳನ್ನು ಅಲ್ಲಿ ನಡೆಸೋದಕ್ಕೆ, ಅದ್ರ ಜೊತೆಗೆ ಮೀನುಗಾರಿಕೆ ಸಂಶೋಧನೆಗೂ ಅಲ್ಲಿ ಅವಕಾಶ ಇತ್ತು. ಸೊ ಹಾಗಾಗಿ ನಾನು ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿದ್ದು ಮಂಡ್ಯದಿಂದ. ಸೊ ಮಂಡ್ಯ ನನಗೆ ಮೊದಲು ಅನ್ನ ಕೊಟ್ಟಂತಹ ಒಂದು ಕ್ಷೇತ್ರ. ಸೊ ಹಾಗಾಗಿ ಅಲ್ಲಿ ನಾನು ಮೀನುಗಾರಿಕೆ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಅಲ್ಲಿ ಸೇರ್ಕೊಂಡಿದ್ದೆ. ಆನಂತರ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಒಂದು ಅಖಿಲ ಭಾರತ ಸೇವಾ ಒಂದು ಸಂಸ್ಥೆ ಒಂದೇನಿದೆ, ಆ ಆಯೋಗ ಒಂದು ವೇದಿಕೆ ಮೇಲೆ ನನಗೆ ವಿಜ್ಞಾನಿಯಾಗಿ ಆಯ್ಕೆ ಆದಂಥ ಒಂದು ಸುಯೋಗ. ಆ ನಂತರ ನಾನು ಮಣಿಪುರಕ್ಕೆ ಹೋಗಿದ್ದೆ ಮೊದಲ ಆಯ್ಕೆಯಲ್ಲಿ. ಕುವೈತ್ ಸಂಬಂಧ ಹೇಗೆ ಬಂತು? ನಾನು ಸುಮಾರು ಮಣಿಪುರದಲ್ಲಿ ಒಂದು 8 ವರ್ಷ ಕೆಲಸ ಮಾಡಿ ಮತ್ತೆ PhD ಮಾಡಿ ನಂತರ ಮದ್ರಾಸಲ್ಲಿ ಬಂದೆ. ಮದ್ರಾಸಿನ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಡಿಯಲ್ಲೇ ಇರುವಂತಹ ಚೋಳುಪ್ಪು ಮೀನು ಸಂಶೋಧನಾ ಕೇಂದ್ರ, ಅಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡಿದೆ. ಆನಂತರ ಕುವೈತಿನವರು ತಮಗೆ ಮೀನುಗಾರಿಕೆಯಲ್ಲಿ ಮತ್ಸ್ಯ ಆರೋಗ್ಯ ಸಂಬಂಧಿತ ವಿಷಯ ತಜ್ಞರು ಯಾರಾದರೂ ಇದ್ದರೆ ನಮಗೆ ಬೇಕು ಅಂತ ಕೇಳಿದ್ರು. ಆಗ ಸುಮಾರು 3-4 ಜನರ ಹೆಸರು ಇಲ್ಲಿಂದ ಹೋಯಿತು ಭಾರತದಿಂದ. ಅದರಲ್ಲಿ ನನ್ನನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಸೊ ಹಾಗಾಗಿ ಕುವೈತಿಗೆ ನಾನು ಹೋದೆ. ಸೊ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ, ಕರ್ನಾಟಕದ ಒಬ್ಬ ಕನ್ನಡಿಗ ವಿಜ್ಞಾನಿ ಕುವೈತಿಗೆ ಆಯ್ಕೆ ಆದ್ರು ಅನ್ನೋದು ಎಲ್ಲರಿಗೂ ಕನ್ನಡ ತಾಯಿಗೆ ಹೆಮ್ಮೆ ಪಡುವಂಥ ವಿಷಯ. ನೀವು ಕುವೈತಿಗೆ ಹೋದ್ರಿ, ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಇದು. ನಾವೆಲ್ಲ ಏನಾಗುತ್ತೆ, ಹೊರಗಡೆ ದೇಶಕ್ಕೆ ಹೋದ ತಕ್ಷಣ ನಮ್ಮ ಜೀವನ ಕಟ್ಕೊಳ್ಬೇಕು, ನನ್ನ ಕುಟುಂಬ ಸರಿಗಿರ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನೀವು ಅಷ್ಟಕ್ಕೆ ನಿಲ್ಲಿಲ್ಲ, ಅಲ್ಲಿ ಹೋಗಿ ನಿಮ್ದೇ ಆದಂತ ಒಂದು ಬಳಗ ಸಂಪಾದನೆ ಮಾಡ್ತೀವಿ. ಅದಕ್ಕೆ ಒಂದು ಕುವೈತ್ ಕನ್ನಡ ಕೂಟ ಅಂತ ಕಟ್ತೀರಾ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು, ಹೇಗೆ ಮಾಡೋದು ಇದೆಲ್ಲ? ಕುವೈತ್ ಕನ್ನಡ ಕೂಟಕ್ಕೆ ನಾನು ಸೇರಿದ್ದು 2007ರಲ್ಲಿ. ಅದಕ್ಕೆ ಮುಂಚೆ ಅಲ್ಲಿ ಕನ್ನಡ ಕೂಟ ಇದೆ ಎನ್ನುವುದನ್ನ ನನಗೆ ಹೇಳಿಕೊಟ್ಟವರು ಅಲ್ಲಿ ನಮ್ಮ ಕರ್ನಾಟಕದವರೇ ಆದಂಥ ಡಾಕ್ಟರ್ ನಾರಾಯಣ್ ಭಟ್ ಅವರು ಕೃಷಿ ವಿಜ್ಞಾನದಲ್ಲಿ ವಿಜ್ಞಾನಿಯಾಗಿದ್ದರು. ಸೊ ಅವರು ನನಗೆ ನೀವು ದಯವಿಟ್ಟು ಕನ್ನಡ ಕೂಟ ಸೇರ್ಕೊಳ್ಳಿ ಅಂತ ಹೇಳಿದಾಗ ನಾನು ಕನ್ನಡ ಕೂಟವನ್ನು ಸೇರ್ಕೊಂಡೆ. ಕನ್ನಡ ಕೂಟ ಸುಮಾರು 40 ವರ್ಷ, ಈ ವರ್ಷ 40ನೇ ವರ್ಷ ನಾವು ವಾರ್ಷಿಕೋತ್ಸವ ಆಚರಿಸಿದ್ವಿ. ಅಲ್ಲಿ ನಾನು ಸೇರ್ಕೊಂಡ ಮೇಲೆ ನಾನು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದೆ. ನನಗೆ ಬರವಣಿಗೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಅಲ್ಲಿ ಒಂದು ಮರಳ ಮಲ್ಲಿಗೆ ಎನ್ನುವಂಥ ಒಂದು ಸಂಚಿಕೆ ನಡೀತಾ ಇತ್ತು. ಸೊ ಆ ಸಂಚಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಲೇಖನಗಳನ್ನು ಬರೆಯುವುದು, ಸಂಪಾದನೆ ಮಾಡುವುದು, ಅದರ ಸಂಚಾಲನೆ ಮಾಡುವುದು, ಈ ಥರದ ಒಂದು ಚಟುವಟಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ತಾವು ಬರೆದಿರುವಂತಹ ಹಲವಾರು ಲೇಖನಗಳನ್ನ ಓದಾಗ ಭಾಷಾ ಶುದ್ಧತೆ ಅಂತ ಒಂದು ಬರುತ್ತೆ. ಭಾಷಾ ಶುದ್ಧತೆಯಲ್ಲಿ ಪ್ರಯೋಗ ಮಾಡುವಂತ ಪದಗಳು, ಅದು ವೈಜ್ಞಾನಿಕ ಲೇಖನದಲ್ಲಿ ತುಂಬಾ ಅಪರೂಪವಾದಂತ ಪದಗಳನ್ನ ತಾವು ಬಳಸಿದ್ರ. ಅಂತಹ ಒಂದು ಮೀನುಗಳ ಬಗ್ಗೆ ತಾವು ಇಲ್ಲಿವರೆಗೆ ಆ ಥರದ ಅಥವಾ ವೈಜ್ಞಾನಿಕ ಬಗ್ಗೆ ಎಷ್ಟು ಲೇಖನಗಳನ್ನ ನಾವು ಬರ್ತೀವಿ? ಲೇಖನಗಳು ಬಹುಶಃ 10-12 ಮಾಡಿರ್ಬೋದು ಕನ್ನಡದಲ್ಲಿ. ನಾನು ಮಣಿಪುರದಲ್ಲಿ ಇರಬೇಕಾದ್ರೆ ಕನ್ನಡದ ವಾತಾವರಣ ಹೆಚ್ಚಿರಲಿಲ್ಲ. ಹಾಗಾಗಿ ನನ್ನ ವಿಜ್ಞಾನ ಸಂಬಂಧ ಲೇಖನಗಳನ್ನು ಕಸ್ತೂರಿಗೆ ಕಳಿಸ್ತಿದ್ದೆ. ಅದ ನಂತರ ಕೆಲವೊಂದಷ್ಟು ದೈನಂದಿನ ವಾರ್ತಾಪತ್ರಿಕೆಗಳು ಅದರಲ್ಲೂ ಬರೆದಿದ್ದೇನೆ. ವಿಜಯ ಕರ್ನಾಟಕ ಅಥವಾ ಉದಯವಾಣಿ ಇಂತಹ ಪತ್ರಿಕೆಗಳಲ್ಲಿ ನನ್ನ ಅನಿಸಿಕೆಗಳನ್ನು ತಿಳಿಸಿದ್ದೀನಿ. ಯಾಕಂದ್ರೆ ಈಗ ನಿಮ್ಮ ಇನ್ನೊಂದು ಮೊಗ್ಗಲಿಗೆ ಬರೋಣ. ಮೀನುಗಳ ಬಗ್ಗೆ ತಮ್ಮ ಆಸಕ್ತಿ ಜಾಸ್ತಿ. ತಾವು ಹಲವಾರು ಸರಿ ಫೇಸ್ಬುಕ್ ಅಲ್ಲಿ ಆಗ್ಲಿ ಕೆಲವು ವಿಷಯಗಳನ್ನ, ಅಪರೂಪದ ವಿಷಯಗಳನ್ನ ಮೀನುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮೀನುಗಳ ಪ್ರಪಂಚನೇ ನಮ್ಗೆ ಗೊತ್ತಿಲ್ಲಿರುವಂತ ಹಲವಾರು ವಿಸ್ಮಯಗಳಿದೆ. ಅಂತಹ ಕೆಲವು ವಿಸ್ಮಯಗಳನ್ನ ತಾವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆದ್ರೆ? ಮೀನು ಏಕೆಂದ್ರೆ ನಮ್ಮ ಇತಿಹಾಸ ಅಥವಾ ನಮ್ಮ ಪರಂಪರೆಗಳನ್ನು ನೋಡಿದ್ರೆ ಮತ್ಸ್ಯಾವತಾರ,
ವಿಷ್ಣುವಿನ ಒಂದು ಅವತಾರ. ಸೊ ಅದು ಮತ್ಸ್ಯಾವತಾರ ಯಾಕೆ ಬರುತ್ತೆ ಅಂತಂದರೆ, ಮತ್ಸ್ಯಾವತಾರದ ನಂತರ ಬರುವಂಥ ಅವತಾರಗಳನ್ನು ನೋಡಿ ನೀವು. ಮತ್ಸ್ಯ ಪ್ರಾಣಿ ಸಂಕುಲದ ಮೊದಲ ಕಶೇರುಕ ಅಂದರೆ ಬೆನ್ನು ಇರುವಂತಹ ಜೀವಿ ಮತ್ಸ್ಯ ಅವತಾರ. ಮತ್ಸ್ಯದ ನಂತರ ಕೂರ್ಮ ಅವತಾರ, ಉಭಯ ಜೀವಿ ಅಂದರೆ ನೀರಲ್ಲೂ ಇರುತ್ತೆ ಮತ್ತು ಹೊರಗಡೆನೂ ಇರುತ್ತೆ. ಸೊ ಈ ರೀತಿ ಒಂದು ಹಂತ ಹಂತವಾಗಿ ಪ್ರಾಣಿಗಳು ಹೇಗೆ ಬೆಳವಣಿಗೆ ಹೊಂದಿದ್ವು ಅನ್ನೋದನ್ನು ತೋರಿಸ್ತಾರೆ. ಹಾಗಾಗಿ ಮೀನಿನಲ್ಲಿ ಎಲ್ಲ ರೀತಿಯ ವೈವಿಧ್ಯಗಳನ್ನು ನೀವು ಕಾಣಬಹುದು. ಮೀನಿನಲ್ಲಿ ಮೊಟ್ಟೆ ಇಡುವಂಥ ಮೀನುಗಳಿವೆ, ಮೊಟ್ಟೆಯನ್ನು ಹೊರಗಡೆ ಬಿಟ್ಟು ಅಲ್ಲಿ ಮರಿ ಮಾಡುವಂಥ ಮೀನುಗಳಿವೆ, ಮೊಟ್ಟೆಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅಲ್ಲಿಯೇ ಮರಿ ಮಾಡುವಂಥ ಮೀನುಗಳಿವೆ, ಮತ್ತು ಅಲ್ಲೇ ತನ್ನ ಹೊಟ್ಟೆಯಲ್ಲೇ ಮರಿಗಳನ್ನು ಹಾಗೆ ಬಿಡುವಂತಹ ಮೀನುಗಳು ಇವೆ. ಒಂದೇ ಒಂದು ವ್ಯತ್ಯಾಸ ಎಂದರೆ ತಾಯಿಗೂ ಮರಿಗಳಿಗೂ ಯಾವುದೇ ಕನೆಕ್ಷನ್ ಇರೋದಿಲ್ಲ, ಯಾವುದೇ ಸಂಪರ್ಕ ಇರೋದಿಲ್ಲ. ಅಂದರೆ ಪೌಷ್ಟಿಕ ಆಹಾರದ ಬಗ್ಗೆ ಆಗಲಿ ಯಾವುದೇ ಸಂಪರ್ಕ ಇರೋದಿಲ್ಲ. ಅದೊಂದೇ ವ್ಯತ್ಯಾಸ ಮನುಷ್ಯನಿಗೂ ಮತ್ತು ಮೀನಿಗೂ. ನಾವು ವೈಜ್ಞಾನಿಕ ಇದರಲ್ಲಿ ವಂಶಾವಳಿ ಅಂತ ಕರಿತೀವಿ. ಹೌದು, ಹಾಗೇನೆ ಮೀನುಗಳದ್ದು ವಂಶಾವಳಿಗಳಿದೆ. ಹೌದು, ಹಲವಾರು ವಂಶಾವಳಿಗಳು. ಯಾಕೆಂದರೆ ಅಲ್ಲಿಂದನೇ ಎಲ್ಲ ಕಶೇರುಕಗಳು ವಿವಿಧ ವಿಭಾಗಗಳು, ವಿವಿಧ ರೆಂಬೆಗಳಾಗಿ ಕವಲುಗಳಾಗಿ ಒಡೆದದ್ದು. ಸೊ ಹಾಗಾಗಿ ಎಲ್ಲ ರೀತಿಯ ವಂಶಾವಳಿಗಳು. ಅದಕ್ಕೆ ಮಾನವನ ಒಂದು ವಂಶಾವಳಿಯನ್ನು ಗುರುತಿಸೋದಕ್ಕೆ ಮೂಲ ಮೀನಿನ ವಂಶಾವಳಿ. ಸೊ ಅದನ್ನು ಅಧ್ಯಯನ ಮಾಡಿದರೆ ಅಲ್ಲಿಂದ ಹೇಗೆ ಈ ಕವಲುಗಳು ಒಡೆದಿವೆ ಅನ್ನೋದನ್ನು ನಾವು ಕಂಡುಕೊಳ್ಬಹುದು. ಸೊ ತಾವು ಎಷ್ಟು ಪ್ರಭೇದದ ಬಗ್ಗೆ ಸಂಶೋಧನೆ ಮಾಡ್ತೀವಿ? ನನ್ನ ಸಂಶೋಧನೆಗಳು ಸುಮಾರು ಒಂದು 10-12 ಪ್ರಭೇದಗಳ ಬಗ್ಗೆ ಇರಬಹುದು. ಆದರೆ ಸಂಶೋಧನೆಗಳು ಸಾವಿರಾರು ಮೀನುಗಳ ಬಗ್ಗೆ ನಡೆದಿದೆ. ಆದರೆ ನಮ್ಮ ಸಂಶೋಧನೆ ನಾವು ಮುಖ್ಯವಾಗಿ ಮೀನು ಸಾಕಾಣಿಕೆ ಆಧಾರವಾಗಿಟ್ಕೊಂಡು ಆ ಪ್ರಭೇದಗಳನ್ನು ಮಾತ್ರ ತೆಗೆದುಕೊಂಡು ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿಕೊಂಡು ಅದರಲ್ಲಿ ಪೋಷಣೆ ಇರಬಹುದು ಅಥವಾ ಪ್ರಜನನ ಇರಬಹುದು ಅಥವಾ ಅವುಗಳ ಆರೋಗ್ಯದ ಬಗ್ಗೆ ಇರಬಹುದು, ಪರಿಸರದ ಬಗ್ಗೆ ಇರಬಹುದು, ಅವುಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಕೆಲವೊಂದು ಲೇಖನಗಳನ್ನ ಓದಿದಾಗ ಮೀನುಗಳಿಂದ ಕೆಲವೊಂದು ಔಷಧಿಗಳನ್ನ ತಯಾರು ಮಾಡ್ತಾರೆ ಅನ್ನೋದು ಕೆಲವೊಂದು ಮಾಹಿತಿ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಅನ್ನೋದು ನಮಗೂ ಸ್ವಲ್ಪ ಸ್ಪಷ್ಟವಾಗಿಲ್ಲ. ಆ ಮಾಹಿತಿ ಬಗ್ಗೆ ತಮ್ಮೇನನ್ನು ಹೇಳೋದಾದ್ರೆ? ಔಷಧಿಗಳು ಅಥವಾ ಮನುಷ್ಯನಿಗೆ ಬೇಕಾಗುವಂತಹ ಮೊದಲನೇ ಉದಾಹರಣೆನೇ ಮೀನು ಹೆಚ್ಚಿನ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಏನು ಹೇಳ್ತೀವಿ ಅದನ್ನು ಹೊಂದಿದೆ. ಈಗ ಡಾಕ್ಟರ್ ಹತ್ರ ಹೋದರೆ ಹೃದಯದ್ದೇನಾದರೂ ತೊಂದರೆ ಇದ್ದವರು ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳೋದು, ನೀವು ಪ್ರಾಣಿಜನ್ಯ ಆಹಾರವನ್ನು ಸ್ವೀಕರಿಸೋದಾದರೆ ಮೀನನ್ನು ಸ್ವೀಕರಿಸಿ. ಯಾಕಂದರೆ ಮೀನಿನಲ್ಲಿ ಆ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂದರೆ ಅದು ರಕ್ತನಾಳದಲ್ಲಿ ಹೆಪ್ಪುಗೊಳ್ಳೋದಿಲ್ಲ. ದೇಹಕ್ಕೆ ಏನು ಪೌಷ್ಟಿಕಾಂಶ ಬೇಕಾಗುತ್ತೋ ಅದನ್ನು ಕೊಡುತ್ತೆ, ಅದು ಹೆಪ್ಪುಗಟ್ಟೋದಿಲ್ಲ. ಸೊ ಹಾಗಾಗಿ ಹೃದಯ ರೋಗ ಸಮಸ್ಯೆಗಳು ಇರುವುದಿಲ್ಲ. ಅದು ಒಂದು ಮೀನು ಆಹಾರವಾಗಿ. ಅದು ಬಿಟ್ಟರೆ ಬೇರೆ ಈಗ ಮೀನಿನ ಹುರುಪೆ ಇದೆಯಲ್ವ, ಮೇಲೆ ಸ್ಕೇಲ್ ಅಂತ ಹೇಳ್ತೀವಿ, ಹುರುಪೆಯಿಂದ ಒಂದು ಹೊಳೆಯುವ ಪದಾರ್ಥ ಒಂದು ಬರುತ್ತೆ. ಅದನ್ನು ಹೆಣ್ಣು ಮಕ್ಕಳ ಲಿಪ್ಸ್ಟಿಕ್ಕಲ್ಲಿ ಬಳಸ್ತಾರೆ. ಅದೇ ರೀತಿ ಮೀನುಗಳಲ್ಲಿ ಕೊಲಾಜಿನ್ ಅಂತ ಬರುತ್ತೆ. ಆ ಕೊಲಾಜಿನ್ ಅಂದರೆ ಚರ್ಮದ ಭಾಗ. ಆ ಭಾಗವನ್ನು ಸರ್ಜರಿಯಲ್ಲಿ ಉಪಯೋಗಿಸ್ತಾರೆ. ಶಸ್ತ್ರಚಿಕಿತ್ಸೆಯಲ್ಲಿ ಬೇಗ ಗುಣ ಆಗಲಿಕ್ಕೆ ಅಂತಂದ್ರೆ ಅದನ್ನು ಮುಲಾಮಿನ ಥರ ಬಳಸ್ತಾರೆ. ಅದು ಬೇಗ ಅದು ಹೊಂದ್ಕೊಳ್ಳುತ್ತೆ ಇದು ಚರ್ಮ ಅಂತ. ಸೊ ಆ ಥರ ಬೇಕಾದಷ್ಟು ಮೀನಿನ ಉಪ ಏನು ಬೈ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅವನ್ನು ಬಳಸ್ತಾರೆ. ನಾವು ವೇಗಾಗಿ ಹೇಳ್ಬೇಕಂತಂದ್ರೆ ಒಬ್ಬ ವಿಜ್ಞಾನಿ ಅಂತ ಹೇಳಿ ಸಾಮಾನ್ಯ ಮತ್ಸ್ಯ ವಿಜ್ಞಾನಿ ಸಮುದ್ರದ ಮೀನುಗಳ ಬಗ್ಗೆ ಜ್ಞಾನ ಇದೆ. ನೀವಾಗಲೇ ಅಂಡರ್ ವಾಟರ್ ಸೀನಲ್ಲಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ರ ಅಥವಾ ಲ್ಯಾಬಲ್ಲಿ ಮಾಡಿ? ನಾವು ಸಮುದ್ರಕ್ಕೆ ಹೋಗ್ತೀವಿ, ಆದರೆ ಅಂಡರ್ ವಾಟರ್ ಅದಕ್ಕಾಗಿ ಒಂದು ಪ್ರತ್ಯೇಕ ವಿಭಾಗ ಇದೆ. ಸೊ ಹಾಗಾಗಿ ಅವರು ಡೈವರ್ಸ್ ಅಂತ ಹೇಳ್ತೀವಿ, ಅಂಡರ್ ವಾಟರ್ ಡೈವರ್ಸ್, ಅವರು ಹೋಗಿ ಅದನ್ನು ನಮಗೆ ಬೇಕಾದಂಥ ಮಾಹಿತಿಯನ್ನು ಅವರು ತಂದ್ಕೊಳ್ತಾರೆ. ನಮಗೆ ಬೇಕು ಅಂತಂದರೆ ನಾವು ಮತ್ತೆ ಡೈವಿಂಗ್ ಕಲಿಬೇಕು, ಡೈವಿಂಗ್ ಸರ್ಟಿಫಿಕೇಟ್ ತಗೋಬೇಕು, ಆನಂತರ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಸೊ ನಮಗೆ ಈಜುವುದು ಮತ್ತು ದೋಣಿ ನಡೆಸುವುದು ಇವೆರಡರ ಒಂದು ವಿಷಯಗಳು ಇವೆ. ಅದರಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು ಮತ್ತು ನಮಗೆ ಆ ಪರೀಕ್ಷೆಗಳಲ್ಲಿ ನಾವು ಉತ್ತೀರ್ಣರು ಆಗಬೇಕು. ಒಂದು ವೇಳೆ ಒಬ್ಬ PUC ಕಲಿತಂಥ ವಿದ್ಯಾರ್ಥಿ ನಿಮ್ಮ ಹಂತಕ್ಕೆ ಬರಬೇಕಂದ್ರೆ ಅವ್ನು ಯಾವ ರೀತಿ ಸಿದ್ಧತೆ ಆಗಬೇಕು? PUC ನಂತರ CET ಒಂದೇನಿದೆ, ಅದರಲ್ಲಿ ಕೃಷಿ ಸಂಬಂಧಿತ ವಿಷಯಗಳನ್ನು ಅವನು ಆಯ್ಕೆ ಮಾಡ್ಕೋಬಹುದು. ಆ ಥರ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾವು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ
ಅದರಲ್ಲಿ ನಿಮಗೆ ಯಾವ ಕ್ಷೇತ್ರ ಬೇಕೋ ಆ ಕ್ಷೇತ್ರವನ್ನು ಕೃಷಿಯಲ್ಲಿ ವ್ಯವಸಾಯ ಕೃಷಿ ಮತ್ತು ನಿಮ್ಮ ತೋಟಗಾರಿಕೆ ಹೈನುಗಾರಿಕೆ ಅಥವಾ ನಿಮ್ಮ ಇದು ನೀವೇನಂತಿ ಹೋಮ್ ಸೈನ್ಸ್ ಗೃಹ ವಿಜ್ಞಾನ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಅಥವಾ ಮೀನುಗಾರಿಕೆಯಲ್ಲಿ ಮೀನುಗಾರಿಕಾ ವಿಜ್ಞಾನಿ ಇದರಲ್ಲಿ ಮೀನು ಪಾಲನೆ, ಮೀನು ಸಂಸ್ಕರಣೆ ಮತ್ತು ಮೀನಿನ ಆರೋಗ್ಯ, ಮೀನಿನ ಪೋಷಣೆ, ಈ ಥರದ ಹಲವಾರು ವಿಭಾಗಗಳಿವೆ. ಸೊ ಮೀನುಗಾರಿಕೆಯನ್ನು ಮೊದಲ ಹಂತದಲ್ಲಿ ಅದನ್ನು ನಾವು ಒಂದು ತಳಪಾಯ ಅಂತ ತೆಗೆದುಕೊಂಡು BFSC ಅಂತ ಹೇಳ್ತೀವಿ, ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್. ಅದನ್ನು ತೆಗೆದುಕೊಂಡ್ರೆ ಅಲ್ಲಿಂದ ಮುಂದಕ್ಕೆ ವಿವಿಧ ವಿಭಾಗಗಳಲ್ಲಿ ನೀವು ತಮ್ಮನ್ನು ಪರಿಣಿತಿಯಲ್ಲಿ ನೀವು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು. ಇದು ವೈಜ್ಞಾನಿಕ ಕ್ಷೇತ್ರ ಆದರೆ ಈಗ ಬ್ಲಾಕ್ ಕ್ಷೇತ್ರಕ್ಕೆ ಬಂದಾಗ ಈ ಒಂದು ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಆ ಬ್ಲಾಗ್ನಲ್ಲಿ ನಮ್ಮ ಬರವಣಿಗೆ ಒಂದು ಮಟ್ಟಕ್ಕೆ ಹೋಗೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ಬೋದು. ಬ್ಲಾಗ್ ಮೂಲಕ ಹಲವಾರು ಸ್ನೇಹಿತರು ನಮಗೆ ಸಿಕ್ಕಿದ್ರು. ಆನಂತರ ಹಲವಾರು ಕಾರಣಗಳಿಂದ ತಾಂತ್ರಿಕ ಯಾವ ಒಂದು ಕ್ರಾಂತಿ ಆಯಿತು, ವಾಟ್ಸಪ್ ಬಂತು ಮತ್ತು ಫೇಸ್ಬುಕ್ ಬಂತು, ಈ ಥರ ಬಂದು ಬಹುಶಃ ಬ್ಲಾಗ್ ಅನ್ನೋದು ಅಷ್ಟಾಗಿ ಉಳ್ಕೊಳ್ಳಿಲ್ಲ. ಆದ್ರೂ ಬ್ಲಾಗನ್ನು ನಮ್ಮ ಒಂದು ಸೃಜನಶೀಲತೆ ಮುಂದುವರಿಬೇಕು ಅಂದರೆ ಬ್ಲಾಗ್ ಒಂದು ಒಳ್ಳೆಯ ಮಾಧ್ಯಮ ಅಂತ ನಾನು ಅನ್ಕೋತೀನಿ. ಆನಂತರ ಇದೇ ರೀತಿ ನಾವು ನಮ್ಮಲ್ಲೇ ಚರ್ಚೆ ನಡೆಸಿರ್ಬೇಕಾದ್ರೆ ಬರವಣಿಗೆಯಲ್ಲಿ ನಮ್ಮ ಯುವ ಲೇಖಕರು ಬರಹಗಾರರು ಕೆಲವೊಂದಷ್ಟು ತಪ್ಪುಗಳನ್ನು ಮಾಡ್ತಿದ್ರು. ಸೊ ಅದನ್ನು ನಮ್ಮ ಗಮನಕ್ಕೆ ನಾವು ತಂದುಕೊಂಡು ನಾವು ಇದನ್ನು ಹೇಗೆ ನಾವು ಸರಿಪಡಿಸ್ಬೋದು. ಈಗ ಸಾಮಾಜಿಕ ಜಾಲತಾಣಗಳು ತುಂಬ ಸಕ್ರಿಯವಾಗಿರೋದ್ರಿಂದ ಫೇಸ್ಬುಕ್ನಲ್ಲೇ ನಾವು ಒಂದು ಸಮೂಹನ ಪ್ರಾರಂಭಿಸಬೇಕು. ಮಾರ್ಚ್ 18, 2013 ಮೊದಲ ಪದಾರ್ಥ ಚಿಂತಾಮಣಿ ಪುಟವನ್ನು ತೆರೆದಿದ್ದು ಪ್ರದೀಪ್ ಅನ್ನುವಂಥ ನನ್ನ ಸ್ನೇಹಿತ. ಅವನಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಇದಾಗೋದಿಲ್ಲ. ಅವರು ಆ ದಿವಸ ಬಾಲು ಅವರು ಒಂದು ಲೇಖನವನ್ನು ಬರೆದಿದ್ದಾರೆ. ನಾವೆಲ್ಲ ಈ ಒಂದು ಇದನ್ನು ನೋಡಿದ್ರೆ ನಾವು ಯಾಕೆ ಈ ಪದ ಚಿಂತನೆಯ ಬಗ್ಗೆ ನಾವು ಒಂದು ಸಮೂಹ ಮಾಡಬಾರ್ದು. ನಾನಾಗಿ ಸೂಚಿಸಿದ್ದು ಪದಾರ್ಥ ಚಿಂತಾಮಣಿ ಅಂತ ಹೆಸರಿಡೋಣ ಅದಕ್ಕೆ. ಯಾಕಂದರೆ ಪದಾರ್ಥ ಚಿಂತಾಮಣಿಯವರು ಪಾವೆಂ ಅವರ ಒಂದು ಉತ್ತಮವಾದಂಥ ಒಂದು ಕೊಡುಗೆ. ಸೊ ಆ ಮೂಲಕ ನಾವು ಒಂದು ಚರ್ಚೆಯನ್ನು ಮಾಡ್ಬೋದು ಅಂತ ನಾವು ಆ ಪದಾರ್ಥ ಚಿಂತಾಮಣಿಯನ್ನು ಪ್ರಾರಂಭಿಸಿದ್ವಿ. ಈಗ ಸುಮಾರು 16,000 ಸದಸ್ಯರಿದ್ದಾರೆ. ಒಳ್ಳೆಯ ಚಿಂತನೆಗಳು ನಡೆಯುತ್ತೆ. ಹಲವಾರು ತುಂಬ ತಜ್ಞರು, ಕನ್ನಡವನ್ನು ಬಲ್ಲವರು, ಕನ್ನಡವನ್ನು ಚೆನ್ನಾಗಿ ಅರಿತು ಜೀರ್ಣ ಮಾಡಿಕೊಂಡವರು ಈ ಸಮೂಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪದಾರ್ಥ ಚಿಂತಾಮಣಿ ಇದೊಂದು ಸಾಮಾಜಿಕ ಜಾಲತಾಣದ ಒಂದು ಮಾಧ್ಯಮ. ಆದರೆ ಇದರಿಂದ ನಾವು ಒಬ್ಬರಿಗೊಬ್ಬರು ನೋಡಿ ನಾವು ಪ್ರತ್ಯಕ್ಷವಾಗಿ ಮಾತನಾಡಿ ಒಂದು ರೀತಿಯ ಪ್ರತ್ಯಕ್ಷ ಅನುಭವ ಬೇಕು ಅಂತಂದರೆ ಒಂದು ರೀತಿಯ ವೇದಿಕೆಯನ್ನು ನಾವು ಮಾಡಬೇಕು. ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹಾಗೆ ನಮಗೆ ಅನುಕೂಲ ಆಗುತ್ತೋ ಹಾಗೆ ಪದಕಮ್ಮಟ ಅಂತ ಮಾಡುವ. ಸೊ ಹಾಗಾಗಿ 2015ರಲ್ಲಿ ಮೊದಲ ಪದಕಮ್ಮಟ ಆಯಿತು. ಅದಕ್ಕೆ ನಮ್ಮ ಪ್ರೊಫೆಸರ್ ವೆಂಕಟ ಸುಬ್ಬಯ್ಯನವರು ಮೊದಲ ಉದ್ಘಾಟಕರಾಗಿದ್ದರು. ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಆ ಥರ ಸುಮಾರು ನಾವು ಈವರೆಗೆ ಒಂದು 6 ಕಮ್ಮಟ ಮಾಡಿದ್ದೇವೆ. ಈ ಕೋವಿಡ್ ಸಮಸ್ಯೆಯಿಂದಾಗಿ ಯಾಕೋ ಇದಕ್ಕೊಂದು ತಡೆ ಬಂತು. ಆನಂತರ ಕೋವಿಡ್ನಲ್ಲೂ ನಾವು ಒಂದು ಅಂತರ್ಜಾಲದ ಮೂಲಕ ಒಂದು ಪದಕಮ್ಮಟ ಮಾಡಿದ್ವಿ ಹಳಗನ್ನಡ ಪದಗಳ ಬಗ್ಗೆ. ಆನಂತರ ಮತ್ತೆ ನಾವು ಇದನ್ನು ನವಜೀವನ ಅದಕ್ಕೊಂದು ಕೊಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದೀವಿ. ನಿಮ್ಮಂಥ ಗೆಳೆಯರೆಲ್ಲ ಆಗಾಗ ಕೇಳ್ತಾನೆ ಇರ್ತೀರಾ ಪದಕಮ್ಮಟ ಯಾಕೆ ಮಾಡಲಿಲ್ಲ ಅಂತ. ಬಹುಶಃ ಅದಕ್ಕೆ ಕಾಲ ಹತ್ತಿರ ಬಂದಿದೆ ಅಂತ ಕಾಣುತ್ತೆ. ಸದ್ಯದಲ್ಲೇ ಅದರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ. ನಮ್ಮ ಆಜಾದ್ ಸರ್ ವಿಜ್ಞಾನಿ ಜೊತೆಗೆ ತುಂಟ ಕವಿ ಕೂಡ. ತುಂಟತೆ ಹೆಂಗಿರುತ್ತೆ ಕವಿತೆಗಳಲ್ಲಿ ಒಂದು ಸಾಕ್ಷಿ. ಅವರು ಜಲನಯನ ಅಂತ ಹೇಳಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ಇಲ್ಲೂ ಸಹಿತ ತನ್ನ ಪ್ರೊಫೆಷನ್ ಅವ್ರು ಬಿಟ್ಕೊಟ್ಟಿಲ್ಲ. ಮೀನುಗಳನ್ನ ಒಂದು ಇಟ್ಕೊಂಡು ಅದ್ರ ಮೇಲೆ 2 ನಯನಗಳಿಟ್ಕೊಂಡು ಪರಿಸರ ಮತ್ತೆ ಭೂಮಿ ಎಲ್ಲಾನು ಇದು ಮಾಡಿ ತನ್ನ ಕ್ಷೇತ್ರದ ವ್ಯಾಪ್ತಿಯನ್ನ ಇಲ್ಲಿ ಸೂಕ್ಷ್ಮವಾಗಿ ತನ್ನ ಮನಸ್ಥಿತಿಯನ್ನು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಇಲ್ಲಿ ಒಂದು ಕವಿತೆನ ಅವ್ರು ಬರೆದಿರೋ ಕವಿತೆ ಅವ್ರ ಕೈಲೇ ಓದ್ಸೋಣ. ಇದೊಂದು ಕವಿತೆ ಓದಿ. ಇದು ಎಂಥ ಲೋಕವಯ್ಯ ಕೇಳಿರ್ಬಹುದು ನೀವು. ಹಾಡು ಅದೇ ಧಾಟಿಯಲ್ಲಿ ಬರೆದಿದ್ದೇನೆ.
ಎಂಥ ಜಾಲವಯ್ಯ ಇದು, ಎಂಥ ಅಂತರ್ಜಾಲವಯ್ಯ, ಹೊಸ ವಿಷಯ ತಿಳಿಸಿ ಹೊಸ ಆಸೆ ಹುಟ್ಟಿಸೋ ಮಾಯಾಜಾಲವಯ್ಯ. ನೆಟ್ಟಲ್ಲಿ ಬಿದ್ದು ಒದ್ದಾಡುವ ಹುಡುಗಿ ಹಿಂದೆ ಹುಡುಗ ಓಡಾಡುವ, ಬುದ್ಧಿ ಇಲ್ಲದೆ ಬರಿದಾಗುವ, ನಿದ್ದೆ ಕೆಟ್ಟು ಮಂಕಾಗುವ, ಒಂದೇ ಹುಚ್ಚನಂತೆ ಅಲೆವ, ಇದು ಎಂಥ ಜಾಲವಯ್ಯ. ಕ್ಲಾಸು ತಪ್ಪಿಸಿ ಬಂಕ್ ಹೊಡೆಯುವ, ನೆಟ್ ಕೆಫೆಯ ಎದೆಗೆ ಹಣ ಸುರಿಯುವ, ಡೌನ್ ಎಂದರೆ ತಾನೂ ಡೌನ್ ಆಗುವ, ಆನ್ಲೈನು ಬಂದರೆ ಚೀರಾಡುವ, ಹಣವಿಲ್ಲದಿದ್ದರೆ ಪರದಾಡುವ, ಇದು ಎಂಥ ಜಾಲವಯ್ಯ. ನೋಡಿ, ಈ ಒಂದು ಕವಿತೆನಲ್ಲಿ ಬರೆದಿದ್ದು 2017, ಇವತ್ತಿಗೂ ಸಹಿತ ಪ್ರಸ್ತುತ, ಮುಂದಕ್ಕೂ ಪ್ರಸ್ತುತ. ಇಂತಹ ಒಂದು ಕವಿತೆಗಳು ಎಂತ ಮೆಸೇಜಿನ ಕೊಡುತ್ತೆ ಅನ್ನೋದಕ್ಕೆ ಇವರ ಜ್ಞಾನಕ್ಕೆ ಇದು ಒಂದು ಸಾಕ್ಷಿ. ಸರ್, ಈ ಕವಿತೆಗಳಲ್ಲಿ ತುಂಟ ಕವಿತೆಗಳನ್ನ ಹೇಗೆ ನಿಮ್ಮ ಮನಸ್ಸುಗಳು ಹೇಗೆ ಉತ್ಪತ್ತಿ ಮಾಡುತ್ತೆ? ನಾವು ನಮ್ಮನ್ನು ನಾವು ಜೀವಂತವಾಗಿ ಇಡಬೇಕು ಅಂತಂದರೆ ಆ ಒಂದು ತುಂಟತನ ಮತ್ತು ಹಾಸ್ಯ ಅದೆಲ್ಲ ಇಲ್ಲದೆ ಇದ್ದರೆ ಬಹುಶಃ ನಮ್ಮ ಜೀವನ ಸುಗಮವಾಗಿ ಸಾಗೋದಿಲ್ಲ. ಸೊ ಹಾಗಾಗಿ ಅದೊಂದು ಒಂಥರ ಒಳ ಮನಸ್ಸದು. ಸೊ ಅದನ್ನು ನಾವು ಹೊರಗೆ ಹೇಗೆ ತೋರಿಸ್ಕೊಡ್ಬೋದು ಅಂದರೆ ಇದು ಈ ಮೂಲಕನೇ. ಸೊ ಅದನ್ನು ನಾವು ಇವನ್ ನಮ್ಮ ಒಂದು ಕುವೈತ್ ಕನ್ನಡ ಕೂಟದಲ್ಲಿ ಒಂದು ಸಣ್ಣ ಒಂದು ಸಮೂಹ ಇದೆ, ಸಾಹಿತ್ಯ ಸಂಪದ ಅಂತ ಒಂದು ಪುಟ್ಟ ಸಮೂಹ, ಸುಮಾರು 8-10 ಕುಟುಂಬಗಳ ಮಾತ್ರ. ತಿಂಗಳಿಗೊಮ್ಮೆ ಸೇರ್ತೀವಿ. ನಗುವು ಮತ್ತು ಈ ಥರದ ಕವನಗಳು, ಮತ್ತು ನಾವು ಆ ಕವನಗಳಿಗೆ ನಾವೊಂದು ತಮ್ಮದೇ ಆದಂಥ ಒಂದು ಟಿಪ್ಪಣಿ ಕೊಡುವುದು, ಆ ಟಿಪ್ಪಣಿಗೆ ಇನ್ನೊಬ್ಬರು ಮರು ಟಿಪ್ಪಣಿ ಕೊಡುವುದು, ಕಾಲೆಳೆಯುವುದು, ಇವೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಹಾಸ್ಯ ತುಂಟತನ ಇಲ್ಲದೆ ಇದ್ದರೆ ಜೀವನ ಒಂಥರ ಬರಡು ಅನಿಸುತ್ತೆ. ಈಗ ನೀವು ಕುವೈತಲ್ಲಿ ಇಲ್ಲಿ ಪ್ರತಿನಿಧಿಸ್ಕೊಂಡು ಅಲ್ಲಿ ತಾವು ವಿಶ್ವವಿದ್ಯಾನಿಲಯದಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ದೇಶದ ನಮ್ಮ ನಾಡಿನ ಹಲವಾರು ವಿಶ್ವವಿದ್ಯಾನಿಲಯಗಳಿಗೆ ತಾವು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಜ್ಞಾನವನ್ನ ಇಲ್ಲಿನ ಎಷ್ಟು ವಿಶ್ವವಿದ್ಯಾನಿಲಯಗಳು ಪಡ್ಕೊಳ್ತಾ ಇವೆ? ನನಗೆ ನಮ್ಮ ವಿಷಯ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರೆ ನನ್ನದೇ ಆದಂಥ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯ, ಈಗ ಸುಮಾರು ವಿಶ್ವವಿದ್ಯಾನಿಲಯಗಳಾಗಿವೆ. ಅದರಲ್ಲಿ ನಿನ್ನೆ ತಾನೇ ಒಂದು ಆಸ್ಟ್ರೇಲಿಯಾ ಹಿರಿಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಅವರೊಂದು ಕಮ್ಮಟ ಮಾಡಿದ್ರು, ಅಂತಾರಾಷ್ಟ್ರೀಯ ಕಮ್ಮಟ. ಅದಕ್ಕೆ ಹೋಗಿದ್ದೆ, ನಿನ್ನೆ ತಾನೇ ಮುಗಿಸಿ ಬಂದ್ವಿ. ಇದೇ ರೀತಿ ಪಂಜಾಬ್ನಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಗುರು ಅಂಗದ್ ದೇವ್ ಯೂನಿವರ್ಸಿಟಿ, ಅಲ್ಲಿ ಮೀನುಗಾರಿಕೆ ಕಾಲೇಜ್ ಇದೆ, ಅಲ್ಲಿ ಹೋಗ್ತಿರ್ತೇನೆ. ಮತ್ತು ನೆಲ್ಲೂರಿನಲ್ಲಿ ಒಂದು ಮೀನುಗಾರಿಕೆ ಕಾಲೇಜ್ ಇದೆ, ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ, ಅಲ್ಲೂ ಹೋಗ್ತಿರ್ತೇವೆ. ಇದೇ ರೀತಿ ಹಲವಾರು PhD ಪ್ರಬಂಧಗಳು ಬರ್ತಿರ್ತವೆ ಮೌಲ್ಯಮಾಪನಕ್ಕಾಗಿ, ಅದನ್ನು ಒಂದು ಸ್ವಲ್ಪ ಮಾಡ್ತಿರ್ತೇನೆ. ಮಂಗಳ ಯೂನಿವರ್ಸಿಟಿಗೆ ಮತ್ತೆ ಕೆಲವೊಂದು ಯೂನಿವರ್ಸಿಟಿ ತಾವು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಬರ್ತಾ ಇದ್ದೀರಿ, ಅದು ಈಗಲೂ ಹೋಗ್ತಾ ಇದ್ದೀರಾ? ವಿಸಿಟಿಂಗ್ ಅಂತೇನಿಲ್ಲ, ಇದು ಪ್ರಬಂಧಗಳು, ಮೀನುಗಾರಿಕೆ ಪ್ರಬಂಧಗಳು ಮತ್ತು PhD ಥೀಸಿಸ್ ಅಂತ ಏನು ಹೇಳ್ತೀವಿ ಅವು ಬರ್ತಾ ಇರುತ್ತೆ. ಅದಕ್ಕೆ ನಾನು ಮೌಲ್ಯಮಾಪನ ಮಾಡುವುದನ್ನು ಮಾಡ್ತಾ ಇದ್ದೀನಿ. ನಾವು ಓದಿ ಮುಗಿಸಿ ಯಾವುದೋ ಒಂದು ಹುದ್ದೆಗೆ ಬಂದಾಗ ಒಂದು ಉನ್ನತ ಸ್ಥಾನಕ್ಕೆ ಅಂತ ಹೋಗ್ತೀವಿ, ಯಾವುದೋ ಒಂದು ಸ್ಥಾನ. ಓದಿದ ತಕ್ಷಣ ನಮಗೆ ಮೊದಲನೇದು ವಿಷಯ ಕಾಣುತ್ತೆ ನಮ್ಮ ಈಗೋ, ಸ್ಟೇಟಸ್. ನಾನು ಆ ಸ್ಟೇಟಸ್ ಹೋದ ತಕ್ಷಣ ನಾನು ಇಂಥವ್ರ ಜೊತೆ ಸೇರ್ಬಾರ್ದು, ನಾನು ಅಂಥವ್ರ ಜೊತೆ ಸೇರ್ಬಾರ್ದು. ಯಾಕೆಂದರೆ ಬಹುಶಃ ನಿಮ್ಮ ಒಂದು ಹುದ್ದೆ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪ್ರಖ್ಯಾತವಾದಂಥ ವೇದಿಕೆಗಳಲ್ಲಿ ತಾವು ಅಲಂಕರಿಸಿದ್ರೆ, ತಾವು ಕೂತ್ಕೊಳ್ಳುವಂಥ ವೇದಿಕೆ ಅಂತಾರಾಷ್ಟ್ರೀಯ ವೇದಿಕೆಗಳು ಆಗಿರುತ್ತೆ. ಇಂಥ ಇದ್ದಾಗ ನಿಮ್ಗೆ ಯಾಕೆ ಇನ್ನೂ ಈಗೋ ಈ ಥರ ಕಾಡಿಲ್ಲ? ನಾನು ಎಂಬುದ ಬಿಟ್ಟು, ಅದೇ ಕನಕದಾಸರು ಹೇಳ್ತಾರಂತೆ, ಅದೇ ಗುರುಗಳು ಕೇಳಿದಾಗ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ. ಅದಕ್ಕೆ ಅವರು ನಾನು ಹೋದರೆ ಹೋಗಬಹುದು ಅಂತ ಹೇಳ್ತಾರೆ. ಅಂದರೆ ಏನು ನಿನ್ನ ಅರ್ಥ ಅಂತ ಕೇಳಿದ್ರೆ, ನಾನು ಎನ್ನುವುದು ಹೋದರೆ ನಾನು ಸ್ವರ್ಗಕ್ಕೆ ಹೋಗಬಹುದು. ಸೊ ಅದೊಂದು ನಮ್ಮಲ್ಲಿ ನಾನು ಎನ್ನುವುದು ಬಂದರೆ ಬಹುಶಃ ನಮ್ಮ ಅಸ್ತಿತ್ವ ಇರೋದಿಲ್ಲ. ಸೊ ಹಾಗಾಗಿ ನನಗೆ ಅದೊಂದು ಬಹುಶಃ ಹಿರಿಯರು ಕಲಿಸ್ಕೊಟ್ಟದ್ದು, ನಮ್ಮ ತಂದೆ ತಾಯಿಗಳ ಸಂಸ್ಕಾರ ಅಥವಾ ಹಿರಿಯರು, ನಮ್ಮೂರಿನ ಹಿರಿಯರು, ನನ್ನ ಬಳಗಗಳು, ನನ್ನ ಸ್ನೇಹ ಬಳಗ, ಸೊ ಎಲ್ಲರೂ ಆ ಥರ ಇರುವುದರಿಂದ ನನಗೆ ಬಹುಶಃ ಆ ಒಂದು ಮನಸ್ಥಿತಿ ಉದ್ಭವಿಸಿಲ್ಲ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಬಂದರೆ ಯಾವ ಪಾತ್ರ ಮಾಡೋಕ್ಕೆ ಇಷ್ಟ?
ಇಂತಹ ಅವಕಾಶಗಳು ಈಗ ಸದ್ಯಕ್ಕಂತೂ ಇಲ್ಲ. ಬಂದರೆ ನನಗೆ ಇಂಥ ಪಾತ್ರ ಅಂತ ಏನಿಲ್ಲ, ಯಾವುದು ಬಂದ್ರೂ ನಾನು ಅನುಭವಿಸೋಕೆ ಅದನ್ನ ಮಾಡೋದಕ್ಕೆ ಸಿದ್ಧ. ಜೊತೆಗೆ ನೀವು ಹಾಡುಗಾರರು ಅಂತಲೂ ಕೇಳ್ಕೊಂಡ್ರಿ, ಅದು ಹಾಡ್ತೀರಾ? ಹಾಡುಗಾರಿಕೆ ಅಂತ ಏನಿಲ್ಲ, ನಾನು ಹಿಮ್ಮೇಳ ಜಾಸ್ತಿ, ಅಂದರೆ ಕಾಲೇಜಿನಲ್ಲೆಲ್ಲ ನಮ್ಮ ಸಮೂಹ ಗಾಯನಗಳು ಆ ಥರದ್ದಲ್ಲೆಲ್ಲ ಭಾಗವಹಿಸ್ತಿದ್ದೆ. ಮತ್ತು ನನಗೆ ವಾದ್ಯ ನುಡಿಸೋದ್ರಲ್ಲಿ ತುಂಬಾ ಇದಿತ್ತು. ತಬಲಾ ನುಡಿಸೋದಕ್ಕೆ ಅದರ ಕ್ಲಾಸ್ಗಳಿಗೆಲ್ಲ ಸೇರಿದ್ದೆ ಕೆಲವು ದಿವಸ ಅಷ್ಟೇ. ಅದಕ್ಕೆ ಮೂಲ ಕಾರಣ ಈಗ ತಾನೇ ರೂಪಾ ಅವರು ಒಂದು ಮಾತು ಕೇಳಿದ್ರು, ತುಂಟತನ ಅದೆಲ್ಲನೂ. ಅಲ್ಲಿ ತಬಲಾ ನುಡಿಸುವ ಕ್ಲಾಸುಗಳ ಬಳಿ ಗಿಟಾರ್ ನುಡಿಸೋದಕ್ಕೆ ಹುಡುಗಿಯರು ಬರ್ತಿದ್ರು. ಸೊ ಹಾಗಾಗಿ ನಾನು ತಬಲಾ ಕಲೀಲಿಕ್ಕೆ ಹೋದೆ. ನೀವು ಹಲವಾರು ಜನಕ್ಕೆ ಸ್ಫೂರ್ತಿಯಾಗಿದೆ. ನಿಮಗೆ ತುಂಬಾ ಸ್ಫೂರ್ತಿದಾಯಕವಾದ ಅಥವಾ ನೀವು ಭೇಟಿ ಮಾಡಿರುವಂತಹ ಅತ್ಯಂತ ಸ್ಫೂರ್ತಿದಾಯಕವಾದಂಥ ವಿಜ್ಞಾನಿಗಳು ಯಾರು? ಬಹಳಷ್ಟು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ನನ್ನ ಗುರುಗಳನ್ನು ನಾನು ಹೆಚ್ಚು ಇದು ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನನ್ನ MFSC ಗುರುಗಳು ದಿವಂಗತ ಉಡುಪರು. ಅವರು ನನಗೆ ಸಂಖ್ಯಾಶಾಸ್ತ್ರದಲ್ಲಿ ಹೆಚ್ಚಿನ ಒಂದು ಒಲವನ್ನು ತೋರಿಸಿ ನನಗೆ ಅದರ ಬಗ್ಗೆ ತರಬೇತಿ ಕೊಟ್ಟರು. ಅದರ ನಂತರ ಡಾಕ್ಟರ್ KM ಶಂಕರ್ ಅಂತ ಶಿವಮೊಗ್ಗದಲ್ಲಿ ಈಗ ನೆಲೆಸಿದ್ದಾರೆ. ಅವರು ನನ್ನ PhD ಗುರುಗಳು. ಹಾಗೆ ಆಗಿನ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥ ಪ್ರೊಫೆಸರ್ ಶೆಟ್ಟಿ ಅವರು ತುಂಬ ಶಿಸ್ತುಬದ್ಧ ವ್ಯಕ್ತಿ ಮತ್ತು ಬಹಳ ಜ್ಞಾನಿ. ಅವರು ಮೀನುಗಾರಿಕೆ ಕಾಲೇಜಿನ ಒಂದು ಬೆಳವಣಿಗೆಗೆ ಮೂಲ ಕಾರಣ ಅವರೇನೆ. ಅದೇ ತರಹ ಪ್ರೊಫೆಸರ್ ವರ್ಗೀಸ್ ಅಂತ ಒಬ್ಬರಿದ್ದರು, ಅವರು ಸಹ ತುಂಬಾ ಇದು ಮಾಡಿದ್ರು. ಸೊ ಹಾಗಾಗಿ ಬಹಳ ಜನ ಇದ್ದಾರೆ ಅದರಲ್ಲಿ. ಇವರನ್ನು ನಾನು ಹೆಚ್ಚು ನೀವು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ತುಂಬ ಸಂಭಾಷಣೆಗಳನ್ನ ಅಥವಾ ನಿಮ್ಮ ಜ್ಞಾನಗಳನ್ನ ಹಂಚಿಕೊಂಡಿರ್ತೇವೆ, ವೇದಿಕೆಗಳಲ್ಲೂ ಭಾಷಣ ಮಾಡಿರ್ತೀರ. ಅಲ್ಲಿ ನಿಮಗೆ ನಡೆದಂಥ ಯಾವ್ದಾದ್ರು ಘಟನೆಗಳು ಜ್ಞಾಪಕ ಇದೆಯಾ? ಅಲ್ಲಿ ನಿಮ್ಮನ್ನ ಇನ್ಸ್ಪೈರ್ ಮಾಡುವಂಥ ಯಾರೋ ಸೈಂಟಿಸ್ಟ್ಗಳು ಭೇಟಿಯಾಗಿಲ್ಲ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಮೀನಿನ ಲಸಿಕೆಗಳ ಬಗ್ಗೆ ಹೆಚ್ಚಿನ ಒಂದು ಒಲವಿತ್ತು. ನನ್ನ PhD ಥೀಸಿಸ್ ಸಹ ಅದೇ ಆಗಿತ್ತು, ಮೀನಿನ ಲಸಿಕೆ. ಈಗ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ, ಗೆಂಡೆ ಮೀನುಗಳಲ್ಲಿ ಒಂದು ರೋಗ ಬರುತ್ತೆ, ಮೈ ಮೇಲೆಲ್ಲ ಕೆಂಪು ರಕ್ತ ಇದೆಲ್ಲ ಆಗಿ ರಕ್ತಸ್ರಾವವಾಗಿ ಮೀನು ಸಾಯುತ್ತೆ. ಸೊ ಆ ಒಂದು ರೋಗಕ್ಕೆ ಒಂದು ನಾವು ಮದ್ದನ್ನು ಕಂಡುಹಿಡಿದ್ವಿ, ಲಸಿಕೆಯನ್ನು ಕಂಡುಹಿಡಿದ್ವಿ. ಅದಕ್ಕೆ ಪ್ರೊಫೆಸರ್ ಶಂಕರ್ ನಾನು ಹೇಳಿದ್ನಲ್ಲ, ಅವರು ನನ್ನ ಮೂಲ ಗುರುಗಳವರು. ಸೊ ಆ ನಿಟ್ಟಿನಲ್ಲಿ ಸುಮಾರು ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆ ಆಯಿತು. ಸೊ ಹಾಗಾಗಿ ನಾನು ಶಂಕರ್ ಅವ್ರನ್ನೇ ನಾನು ಆ ವಿಷಯದಲ್ಲಿ ನನ್ನ ಗುರುಗಳನ್ನು ಪ್ರೇರಣೆ ಅನ್ಕೋತೀನಿ. ನಿಮ್ಮ ಮುಂದಿನ ಪುಸ್ತಕ ಯಾವುದು? ಸದ್ಯಕ್ಕೆ ಬ್ಲಾಗ್ನ ನನ್ನ ಈಗ ನೀವೆಲ್ಲ ಹೇಳಿದಾಗೇ ಈ ಒಂದು ತುಂಟತನದ ಕೆಲವೊಂದಷ್ಟು ಲೇಖನಗಳಿವೆ, ಅದನ್ನು ನಾನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಬೇಕು ಅಂತ ಇದ್ದೀನಿ. ಒಳ್ಳೆಯದಾಗಿ ಸರ್. ಇದುವರೆ ತನಕ ನಿಮ್ಮ ಸಮಯನ ನಮ್ಮ ಜೊತೆ ಕಳೆದಿಲ್ಲ, ಇನ್ನೂ ಹೆಚ್ಚು ಮಾತಾಡೋದಿದೆ. ಮುಂದಿನ ಸರಿ ಬಂದಾಗ ಇನ್ನೊಂದಷ್ಟು ವಿಷಯಗಳನ್ನ ಹೊತ್ಕೊಂಡು ಬನ್ನಿ, ಅವಾಗ ನಿಮ್ಮ ಜೊತೆ ಮತ್ತಷ್ಟು ಮಾತಾಡೋದಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳು. ಬಾಂಗ್ ಸ್ಪೈಸ್ ಮಾಡೋದು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಸಂದರ್ಶನ, ಸುದೀರ್ಘವಾದ ಸಂದರ್ಶನ, ಒಬ್ಬ ಪ್ರಖ್ಯಾತ ವಿಜ್ಞಾನಿ, ಸಹೋದರ ಸಮಾನರು ಅಂತ ಹೇಳೋದು ತಪ್ಪಾಗಲಾರ್ದು. ಅವರು ನಿಜವಾಗ್ಲೂ ತುಂಬ ಹೃದಯದಿಂದ ಇದನ್ನ ನಡೆಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸಹೋದರಿ ರೂಪಾ ಸತೀಶ್, ಇನ್ನೊಬ್ಬ ತಾಯಿಯಿಂದ ಹುಟ್ಟಿದಂತ ನನ್ನ ಪ್ರೀತಿ ಸಹೋದರ ಆಗಿರುವಂತ ಅವ್ರಿಗೂ ಸಹಿತ ಕೃತಜ್ಞತೆ. ಇಬ್ಬರು ಸೇರಿ ಈ ವಿಜ್ಞಾನಿಗೆ ಈ ಒಂದು ಕಾಣಿಕೆ ಪುಸ್ತಕನ ಕೊಡೋದಕ್ಕೆ ಸರಸ್ವತಿ ಸೇರೋದೇ ಚೆನ್ನಾಗಿದೆ. ಹಾಗಾಗಿ ಈ ಪುಸ್ತಕದ ಗೌರವಪೂರ್ವಕವಾಗಿ ಅವ್ರಿಗೆ ಕೊಡ್ತಾರೆ. ಬಾಲು ಮತ್ತು ರೂಪಾ ಇವರಿಬ್ಬರು ಸಹ ನನಗೆ ಬ್ಲಾಗ್ ಮತ್ತು ಪದಾರ್ಥ ಚಿಂತಾಮಣಿ ಈ ಮಾಧ್ಯಮಗಳ ಮೂಲಕ ನನಗೆ ಪರಿಚಯವಾದಂಥವರು. ಬಹಳ ಆತ್ಮೀಯರು, ತುಂಬಾ ಹಲವಾರು ಅವರ ರೂಪಾ ಅವರ ತ್ರೀಕೆ ಆಗಲಿ, ಬಾಲು ಅವರನ್ನು ನಿಮ್ಮೊಳಗೊಬ್ಬ ಬಾಲು ಅಂದ್ಕೊಂಡ್ರು ಅದಂತ ಒಂದು ಬ್ಲಾಗ್ ವೇದಿಕೆ ತುಂಬಾ ಪರಿಸರದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಪ್ರಾರಂಭಿಸಿರುವಂಥ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಇದು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇತ್ತೀಚೆಗೆ ನಾವು ಕರಿಘಟ್ಟದ ಒಂದು ಯೂಟ್ಯೂಬ್ ಒಂದು ಪ್ರಾಸನವನ್ನು ನೋಡಿದ್ವಿ. ಇದೇ ರೀತಿ ಹಲವಾರು ಇದೊಂದು ಒಳ್ಳೆಯ ಒಂದು ನಡೆ ಅಂತ ನಾನು ಅನ್ಕೋತೀನಿ. ಬಹುಶಃ
ಇತಿಹಾಸದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ನುಡಿ ಬಗ್ಗೆ ಹೆಚ್ಚಿನ ಇಂತಹ ಒಂದು ಚಾನೆಲ್ನ ವಾಹಿನಿ ಪ್ರಕರಣಗಳು ಹೆಚ್ಚು ಹೆಚ್ಚು ಮೂಡಿ ಬರಲಿ ಅಂತ ನಾನು ಆಶಿಸ್ತೀನಿ. ಅವರಿಗೆ ಮತ್ತು ರೂಪಾ ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.